ಇವ ಆಚೆಯಿಂದ ಸ್ಕೂಟ್ರಲ್ಲಿ ಹೋಗಿದ್ದಾನೆ. ಹೋಗುವಾಗ ಅವರೆಲ್ಲ ಸೇರಿದ್ದಾರೆ, ನಿಂತಿದ್ದಾರೆ. ನಿಲ್ಲುವಾಗ ಇವ ಕುಡ್ದಿದ್ದ ಪ್ರಭಾ ನಿಂತಿದ್ದಾನೆ ಸ್ಟೈಲಲ್ಲಿ. ಅವ್ರು ನೋಡಿದ್ದಾರೆ, ಓ ಪ್ರಭಾ ವಾಪಸ್ ಬಂದಿದ್ದಾನೆ. ವಾಪಸ್ ಬಂದು ದಾದಾ ಆನಿಕಲ್ನೆಲ್ಲ ಕೇಳಿದ್ದಾರೆ. ಕೇಳುವಾಗ ಅವರು ಗಲಾಟೆ ಆಗಿದೆ. ಗಲಾಟೆ ಹೋಗುವ ಕಲ್ಲು ಗಿಲ್ಲು ಪ್ರಭಾನಿಗೆ ಹೊಡೆದಿದ್ದಾರೆ, ಪ್ರಭಾನಿಗೆ ಸಚ್ಚಿನಿಗೆ ಹೊಡೆದಿದ್ದಾರೆ. ಅವರು ಕಲ್ಲು ಗಿಲ್ಲೆಲ್ಲ ಕಲ್ಲಲ್ಲೆಲ್ಲ ಹೊಡೆದು ಪ್ರಭಾನಿಗೆಲ್ಲ ತಾಗಿತ್ತು, ತಲೆಗೆಲ್ಲ ಇದಾಗಿತ್ತು, ಸಚ್ಚಿನಿಗೆ ಸಹ ತಾಗಿತ್ತು. ಆಗ ಪ್ರಭಾನ ಹತ್ರ ಟೂ ಇತ್ತಲ್ಲ ರಿವಾಲ್ವರ್, ಡಬ್ ಶೂಟ್ ಮಾಡಿದ್ದಾನೆ. ಒಮ್ಮಂಜು ರೋಯಲ್ಲಿ ನಿಂತು ಕರೀತಾರೆ, ಕರೆದು ಫುಲ್ ಗಲಾಟೆ ಒಂದೊಂದು ಪ್ರಭಾಗ ಹಾಕೊಂದಿಲ್ಲ ಅಂತ ಹೇಳ್ತಾರೆ. ಆಗ ನಾವು ಒಮ್ಮಂಜು ರೋಯನ್ನು ಕೂರಿಸಿಕೊಂಡು ಬರ್ತೇವೆ. ಅಲ್ಲಿ ಆ ತಲವಾರನ್ನು ತೆಗಿತೇನೆ, ತಲವಾರನ್ನು ತೆಗೆದು ಎಲ್ಲರಿಗೂ ಬೀಳ್ತೇನೆ. ಈ ಗೋಪಾಲನಿಗೆ ಕುಡಿದ್ರೆ ಆಗುದಿಲ್ಲ, ಕುಡಿದ್ರೆ ಬಂದು ಉಗಿಯುವುದು, ತೂ ಅಂತ ಹೇಳುದು, ಮತ್ತೆ ಎಲ್ಲ ಏಕವಚನದಲ್ಲೇ ಮಾತಾಡೋದು. ಅವನಿಲ್ಲ ಇವನಿಲ್ಲ ಅಂತಿಲ್ಲ. ರಘುಗೆ ಸಂದೆ ರಘು ಅಂತ ಇದೆಲ್ಲ ಹಾಗೆ ಎಲ್ಲ ಸ್ಟೈಲು. ಈ ರಘುಗೆ ಅವನು ಆಗ್ತಾ ಇರೋದು. ರಘು ಸರಿ ಅವನಿಗೆ ಎರಡು ಬಿಟ್ಟಿದ್ದಾನೆ. ಡ್ಯಾಮ್ ಒಳ್ಳೇದಿದ್ರೆ ಅದು ಈಗ ನಮ್ಮ ಮುತ್ತವಣ್ಣನಿಗೆ ದಡಬಡ ಹೊಡ್ತಿದ್ದಾರೆ. ಮುತ್ತವಣ್ಣ ಏನಾಗಿದ ಹಾಗೆ ಒಂದೊಂದು ಸಾರಿ 10 ಮಿನಿಟ್ ಹೋದ್ರೂ ಆಗುದಿಲ್ಲ. ಟೈಮ್ ಕೆಟ್ಟಾಗ ಏನ್ ಬೇಕಾದ್ರೂ ಆಗ್ತದೆ. ಇವರಿಗೆ ಟೈಮ್ ಕೆಟ್ಟಿದೆ, ಇವನ ಬೈಕ್ ಬಿದ್ದಿದೆ, ಸ್ಕಿಡ್ ಆಗಿದೆ. ಬೈಕ್ ಬೀಳುದು ಸಹ ತಾಗಿ ನಿಲ್ತು ದಡಬಡ ಹಾಕಿದ್ದಾರೆ. ಒಬ್ಬ ಪಾಪ ಒಬ್ಬ ಈ ರೋಯಿ ಎರಡು ಬಲಿಗಾಗು ಜಾಸ್ತಿ ಅಲ್ಲ. ಒಬ್ಬ ಮುಸ್ಲಿಂ ಒಬ್ಬ ಅಮೀರ್ ಅಂತ ಏನೊಬ್ಬ ಪಾಪ ಓಟ ಓಡಿಸ್ತಿದ್ದ. ಅವನ ಓಟವನ್ನು ಇಟ್ಕೊಂಡು ಬಂದಿದ್ದಾನೆ ರೋಯ್, ಆಯ್ತಾ. ಅವನ ಓಟ ಒಂದು ಹಾಗೆ ಕೇಸಲ್ಲಿ ಅವನು ಇದ್ದಾನಂತ ಅವನೊಂದು ಮಾಡ್ರಾಯ್ತಲ್ಲಿ. ಅವನು ತಾಯಿ ಅಲ್ಲ ಪಾಪ, ಒಳ್ಳೆ ಮನೆಯವರು ಅವರು, ಏನು ಇದಲ್ಲ ಪಾಪದವರೆಲ್ಲ. ಲಾಸ್ಟಿಗೆ ಎಲ್ಲ ಎವಿಡೆನ್ಸ್ ಬಂದರು, ನನ್ನನ್ನು ತೋರಿಸಲಿಲ್ಲ ಅವರು. ಅಲ್ಲಿ ಆ ಕೈಕಂಬದಿಂದ ಇವನಿಗೆ ಸೆಟ್ಟಿಂಗ್ ಹಾಕಿದ್ರು. ಅಲ್ಲಿ ನಾಗೇಶ ಮತ್ತು ವಾಲ್ಟಿ ಮೆಸೇಜ್ ಕೊಟ್ಟಿದ್ದಾನೆ, ಇವತ್ತು ಆಟ ಇದೆ ಕೈಕಂಬದಲ್ಲಿ ಬರ್ತಾನೆ ಅಂತ. ಒಮ್ಮಂಜು ರೋಯಿಗೆ ನಾವು ಪರಿಚಯ ಮಾಡಿ ಕೊಟ್ಟದ್ದು, ವಾಲ್ಟಿ ಮತ್ತು ನಾಗೇಶನನ್ನು ಪರಿಚಯ ಮಾಡಿ ಕೊಟ್ಟದ್ದು. ನಾವು ಅಂಗನದಲ್ಲಿ ಕೂತ್ಕೊಳ್ಳೋದು, ಕಾಲಿನ ಮೇಲೆ ಕಾಲು ಹಾಕಿ. ಹಿರಿಯವರೆಲ್ಲ ಬರುವಾಗ ಕಾಲು ಕೆಳಗೆ ಹಾಕ್ಲಿಕ್ಕಿಲ್ಲ. ಇವತ್ತು ದೊಡ್ಡ ಇದು, ಇವನಿಗೆ ನಮಸ್ಕಾರ ಹೊಡಿಬೇಕು. ಬೈಕಲ್ಲಿ ಹೋಗುವ ನಾನು ನೋಡ್ತಿದ್ದೆ, ನಾನು ಅವನ ಮೇಲೆ ಜಿದ್ದಿತ್ತು ನನಗೆ. ನಾನು ಒಂದ್ಸಾರಿ ನೋಡುವಾಗ ಅವನಿಗೆ ಕಣ್ಣು ಕಾಣುದಿಲ್ಲ, ಬೈಕಲ್ಲಿಗೆ ಹೋಗ್ತಾ ಇದ್ದಾನೆ. ನಮ್ಮ ಮನಸ್ಸಿಗೆ ಆಯ್ತು ಇವನಿಗೆ ಕಣ್ಣು ಕಾಣುದಿಲ್ಲ, ಬರ್ದು ಇವನಿಗೆ ಎಂತ ಹಾಕುದು ಅಂತ. ಅವನಿಗೆ ಕಡಿಲಿಕ್ಕೆ ಪ್ಲಾನ್ ಹಾಕಿದ್ದಾರೆ, ಅವನಿಗೆ ಕಟ್ಬೋಡ ಅಂತ. ಇವ ಏನ್ ಮಾಡಿದ್ದಾನೆ, ಅವ ಬೈಕಲ್ಲಿ ಬರುದು. ಇವ ಏನ್ ಮಾಡಿದ್ದಾನೆ, ಒಳಗಡೆಯಿಂದ ಗೇಟ್ ಹಾಕಿದ್ದಾನೆ. ಅವನಿಗೆ ಕಾಂಪೌಂಡ್ ಆರಿ ಒಳಗಡೆ ಚುಂಪ್ ಹಾಕಿದ್ದಾನೆ. ಇವ ಏನ್ ಮಾಡಿದ್ದಾನೆ, ಬೈಕಿಂದ ಇಳಿದು, ಇವನಿಗೆ ಗೊತ್ತಿಲ್ಲ ಈಗ ತರ ಪ್ಲಾನ್ ಆಗಿದೆ ಅಂತ. ಇವ ಬೈಕಿಂದ ಇಳಿದು ಗೇಟ್ ತೆಗಿಲಿಕ್ಕೆ ಬರುವಾಗ ಕಟ್ತಿದ್ದಾನೆ. ಅಲ್ಲಿ ಆ ಯೂನಿಯನ್ ಗಲಾಟೆ, ಈ HMS ಯೂನಿಯನ್ ಇದ್ದಾರಲ್ಲ ಲೀಡರ್ಗಳು, ಇವನನ್ನೇ ಮಾಡಿದ್ದಾರೆ. ಇವನು ನೋಡಿದ್ದಾರೆ, ಇವನನ್ನು ಟೈರ್ ಮಾಡಿದ್ದಾರೆ. ಟೈರ್ ಮಾಡಿ ಆ ಹಿಂದ್ಗಡೆ ಹಿಂದೂ ಪ್ರಚಾರ ಸಮಿತಿ ಅಂತ ಇದೆ, ಅಲ್ಲಿ ಪಕ್ಕದ ಒಬ್ಬರು ಕೊಂಕಣಿ ಯಾರೋ ಅವ್ರದ್ದು ಮನೆ ಇತ್ತು. ಅವ್ರದ್ದು ಒಬ್ಬ ಎಂತ ಒಂದು ಹೆಸರು ಗೊತ್ತಿಲ್ಲ ನಂಗೆ, ಒಂದು ಮನೆ ಇತ್ತು. ಇಂಟಕಲ್ಲಿ ಇದ್ದವ, ಯೂನಿಯನ್ ಅಲ್ಲಿ ಇದ್ದ, ಎದುರು ಯೂನಿಯನ್ ಅಲ್ಲಿ ಸ್ವಲ್ಪ ಹುಷಾರಿದ್ದ. ಅವನಿಗೆ ಕಡಿಲಿಕ್ಕೆ ಪ್ಲಾನ್ ಹಾಕಿದ್ದಾರೆ, ಅವನಿಗೆ ಕಟ್ಬೋಡ ಅಂತ. ಇವ ಏನ್ ಮಾಡಿದ್ದಾನೆ, ಅವ ಬೈಕಲ್ಲಿ ಬರುದು. ಇವ ಏನ್ ಮಾಡಿದ್ದಾನೆ, ಒಳಗಡೆಯಿಂದ ಗೇಟ್ ಹಾಕಿದ್ದಾನೆ. ಹೋಗಿ ಕಾಂಪೌಂಡ್ ಆರಿ ಒಳಗಡೆ ಚುಂಪ್ ಹಾಕಿದ್ದಾನೆ, ಮನೆ ಒಳಗಡೆಯಿಂದ ಚುಂಪ್ ಹಾಕಿದ್ದಾನೆ ಹರೀಶ. ಅವ ಹೊರಗಿಂದ ಬರುವಾಗ ಇಳಿಬೇಕಲ್ಲ ಚಿಂಪ್ ತೆಗಿಲಿಕ್ಕೆ. ಇವ ಏನ್ ಮಾಡಿದ್ದಾನೆ, ಬೈಕಿಂದ ಇಳಿದು, ಇವನಿಗೆ ಗೊತ್ತಿಲ್ಲ ಈಗ ತರ ಪ್ಲಾನ್ ಆಗಿದೆ ಅಂತ. ಇವ ಬೈಕಿಂದ ಇಳಿದು ಗೇಟ್ ತೆಗಿಲಿಕ್ಕೆ ಬರುವಾಗ ಇವನಿಗೆ 2 ಏಟು ಕಟ್ತಿದ್ದಾನೆ. ಆ ಟೈಮಲ್ಲಿ ಜೋರಿದ್ದವ, ಮಾಡ್ರೇನಿಲ್ಲ, ಹರೀಶ ಜೋರಿದ್ದ. ಆಯ್ತಾಯ್ತಾ, ಅವನಿಗೆ ರಘು ಏರಿಯಾದಲ್ಲಿ ಗಲಾಟೆ ಹೋಗೋ ರಘು ಹೇಳಿದ್ದಾನೆ ಆಯ್ಕೆ ಪಾಡಿ ಅಂತ ಸ್ವಭಾವಕ್ಕೆ. ಪಾಡ್ಲೆ ಹೇಳುವಾಗ ಹುಡುಗರು ಸ್ವಲ್ಪ ಬರುವಾಗ ಹೇಳುವಾಗ ಊರಿನ ಹುಡುಗರು ಹೆಂಚಿನ ಅಂದ ಪಾಡ ಬಕ್ಕ ಸರಿ ಮಲ್ಪಗ ಅಂತ. ಅವ ಏನ್ ಮಾಡಿದಾನೆ, ಗಲಾಟೆ ಆಗಿದೆ, ಮೈಗೆ ಈಗ ಗಲಾಟೆ ಆಗಿದೆ. ಹರೀಶನಿಗೆ ಕೋಪ ಬಂದಿದೆ. ಹರೀಶನ ಹತ್ರ ಒಂದು ಬಲೆ ಈಗ ಸಹ ಇದೆ. ಈಗ ಸಹ ಅವನ ಫೋಟೋದ ಎದುರು ಆ ಬಳೆ ಇಟ್ಟಿದ್ದೇನೆ ನಾನು. ಅವನ ಫೋಟೋ ಇದೆ, ಅವನು 87 ಸತ್ತಿದ್ದಾನೆ. ಒಂದು ಬಳೆ ಇದೆ ಅವನ ಹತ್ರ, ಸ್ಟೀಲ್ ಬಳೆ, ಇಷ್ಟು ದಪ್ಪ. ಆ ಬಳೆ ಈಗ ಸಹ ಅವನ ಫೋಟೋದಲ್ಲಿ ನನ್ನ ಮಗಳು ಹುಡುಕಿ ಇಟ್ಟೋದು, ಆಗ ಚಿಕ್ಕಂದು ಅಂತ ಅವನ ಫೋಟೋದ ಎದುರುಗಡೆ ಇದೆ ಈಗ ಸಹ. ಆ ಬಳೆಯಲ್ಲಿ ಒಂದು ಓಣಿದೆ, ತೀರ್ಥಬಿತ್ತಲು ಅಂತ ಹೇಳುದು. ನಮ್ಮ ಬಳ್ಳಾಲ್ಬಾಗ್ ಸರ್ಕಲ್ ಇಂದ ಸ್ವಲ್ಪ ಮುಂದೆ ಹೋದ್ರೆ, ಈಗ ನಿಮ್ದು ಸೂಪರ್ವೈಸರ್ ಆಗಿದೆ, ಬಳ್ಳಾಲ್ಬಾಗ್ ಸರ್ಕಲ್ ಇಂದ ಸ್ವಲ್ಪ ಮುಂದೆ ಸೂಪರ್ವೈಸರ್ ಆಗಿದೆ. ಅಲ್ಲಿ ಸೈಡ್ ಅಲ್ಲಿ ಒಂದು ಓಣಿ, ಆ ಓಣಿ ರಸ್ತೆಯಿಂದ ಕೆಳಗೆ ತೀರ್ಥಬಿತ್ತಲು ಹೇಳೋದು ನಾವು, ಅದಕ್ಕೆ ಹೆಸರು ತೀರ್ಥಬಿತ್ತಲು ಅಂತ. ಆ ತೀರ್ಥಬಿತ್ತಲು ಹೋಗ್ಲಿಕ್ಕೆ ಅಲ್ಲೊಂದು ದಾರಿ. ಈ ತೀರ್ಥಬಿತ್ತಲು ಹೋಗ್ಲಿ ದಯ ಅಂತ ಇದ್ದಾನೆ, ದಯ ಕಿಂಟಲ್ ದಯ ಅಂತ ಹೇಳುದು ಅವನಿಗೆ. ಅವರೆಲ್ಲ ಸೇರಿ ಇವರಿಗೆಲ್ಲ ಇದು ಮಾಡಿದ್ದು. ಈ ಹರೀಶ ಏನು ಮಾಡಿದ್ದಾನೆ, ಹರೀಶ ಮತ್ತೊಬ್ಬ ರಾಜೇಶ್ ಅಂತ ಇತ್ತೀಚೆಗೆ ಸತ್ತೋದ ಪಾಪ. ರಾಜೇಶ್ ಅವ ಏನೋ ಹುಷಾರಿಲ್ಲದೆ ಕಾಲಿದೆಲ್ಲ ಪ್ರಾಬ್ಲಮ್ಗೆ ಹಾರ್ಟ್ ಅಟ್ಯಾಕ್ ಸತ್ತೋದ. ಅವ ಮತ್ತು ಇವ ಸೇರಿ ಆ ಕಾಂಪೌಂಡಿನ ಮೇಲೆ ನಿಂತಿದ್ದಾರೆ. ದಯ ಓಣಿಯಲ್ಲಿ ಹೋಗುದು, ಇವರು ಓಣಿನ ಮೇಲೆ ನೋಡ್ತಾ ಇದ್ದಾರೆ. 2 ಸೈಡ್ ಓಣಿ ಮೇಲೆ ಕೂತು ಕಾಯ್ತಾ ಇದ್ದಾರೆ ಇವರು, ಬರ್ಲಿ ಅವ ಅಂತ. ಅವ ಓಣಿಯಲ್ಲಿ ಹೋಗ್ತಾ ಇದ್ದಾನೆ. ಇವರು ಇಳ್ದು ಅವನ ತಲೆಗೆ ಒಂದೇ ಬಿಟ್ಟು ಹಿಂಗಲ್ಲಿ ಹೊಡ್ತಿದ್ದಾರೆ ದಯಂದು. ಅದರ ಮೇಲೆ ಅವರಿಗೆ ಭಯ ಆಯ್ತು, ಹುಡುಗರಿಗೆ ಒರಿಯರಿಗೆ ಹಾಕ್ವಿ ಅಂತ, ಹರೀಶ್ ಒರಿಯರಿಗೆ ಹಾಕ್ವಿ ಅಂತೇಳಿ ಭಯ ಆಗಿ ಮತ್ತೆ ಅವನ ಹತ್ರ ಇದಾಗಿ ಮತ್ತೊಬ್ಬ ರಾಮಚಂದ್ರ ಅಂತಿದ್ದ, ಅವನಿಗೆ ಸಾರಿ ಹೊಡಿಸಿದ್ದಾನೆ ರಘು. ರಾಮಚಂದ್ರ ಮತ್ತೊಬ್ಬ ಪ್ರೇಮ ಅಂತ ಇದ್ದ, ಅವರಿಗೆ ಸಾರಿ ಹೊಡಿಸಿ, ಹರೀಶರ ಫ್ರೆಂಡ್. ಅವರಿಗೆಲ್ಲ ಇವರು ಇದೇ ಒಮ್ಮಂಜಿ ರೋಯ್ ಹತ್ರ ಹೊಡಿಸಿದ್ದಾನೆ. ಅವನು ಸ್ವಲ್ಪ ಹಾಗೆ ಅಂತ ಕೆಟ್ಟ ಬುದ್ಧಿ ಇತ್ತು, ಇರಲ್ಲ ಅಂತ ಹೇಳುದಿಲ್ಲ ರಘುಗೆ. ಅವನದು ಲೀಡರ್ಶಿಪ್ ಇತ್ತಲ್ಲ, ಕೆಟ್ಟ ಇಲ್ಲ ಅಂತ ಹೇಳುದಿಲ್ಲ ನಾನು. ಅದು ಫ್ರೆಂಡ್ ಅಲ್ಲ. ನಾವು ಹೋದ ಮೇಲೆ ಸತ್ತ ಮೇಲೆ ಒಬ್ಬರನ್ನು ದೂರಬಾರ್ದು, ನಾವು ಒಬ್ಬರ ಬಗ್ಗೆ ಬೆರಳು ತೋರಿಸಬಾರ್ದು. ನನಗೆ ಇಷ್ಟ. ವಿನಯ ಸತ್ತಾಗ ನಾನು ಅವನ ಮರಣಕ್ಕೆ ಹೋಗಿದ್ದೆ. ವಿನಯ ಸತ್ತ ಆಗ ನಾನು ಮರಣಕ್ಕೆ ಹೋಗಿದ್ದೆ ನಾನು.
ಇಲ್ಲೇ ಮಣ್ಣಗುಡ್ಡೆ ಕ್ರಿಶ್ಚಿಯನ್ ಇದರಲ್ಲಿ ಅವನನ್ನು ಇದು ಮಾಡಿದ ಮಿಷಿನ್ ಅವರದೊಂದು ಗೋರಿದಲ್ಲಿ ಅಲ್ಲೇ ಮಣ್ಣು ಮಾಡಿದ್ದು. ಬರ್ಕೆ ವಿನಯ ಬರ್ಕೆ ಅವ. ನಾನು ಹೇಳಿದಲ್ಲ ಆಗ ನಿಮಗೆ ಒಂದ್ಸಾರಿ ಹೇಳಿದಲ್ಲ ನಿಮಗೆ, ಕದ್ರಿ ಸಂತು ಜೊತೆ ಎಲ್ಲ ಇದು ದೇವಸ್ಥಾನ ಎಲ್ಲ ಕಲೆಕ್ಷನ್ ಮಾಡ್ತಿದ್ದಲ್ಲ ಹೇಳಿದಲ್ಲ ನಾನು. ಅವನೇ ಬರ್ಕೆ ವಿನಯ. ಉದ್ಯೋಗ ಓಟ ಬಿಡ್ತಿದ್ದ. ಉದ್ಯೋಗ ಇದ್ದೆ, ಒಂದು ಹಣ ಜಾಸ್ತಿ ಖರ್ಚಿಗೆ ಹಣ ಬೇಕಿದ್ರೆ ಇದೇ ಹೇಳಿದಲ್ಲ ನಾನು, ಟೆಂಪಲ್ ಎಲ್ಲ ಇದು ಹೇಳಿದಲ್ಲ ಪುನಃ ಅದನ್ನಂತ ಹೇಳಿ. ಚಂದ ಸ್ವಲ್ಪ ಕಲೆಕ್ಷನ್ ಹುಡುಗರು ಜಾಲಿ, ಸ್ವಲ್ಪ ಕುಡ್ದು ಗಿಡ್ದು ಎಲ್ಲ ಜಾಲಿ ವಿಷಯ ಅಷ್ಟೇ, ಜಾಲಿ ಅವರಿಗೆ. ಆಯ್ತಾ. ಈ ಕಮಲು ಕೋರ್ಟಿಗೆ ಬಂದಿದ್ದಾನೆ, ಈ ತುಳಸಿ ಅವರು ಇವರೆಲ್ಲ ಬಂದಿದ್ದಾರೆ. ಈ ರಘು ಎಂತ ಮಾಡಿದ್ದಾನೆ, ಈ ರಘುಗೆ ಸ್ವಲ್ಪ ಕೆಟ್ಟ ಬುದ್ಧಿ ಜಾಸ್ತಿ, ನಮ್ಮದು ಜಾಸ್ತಿ. ಯಾರನ್ನು ವಿನಯ ಎಲ್ಲ ಬಲ್ಗೆ ಬರ್ತಾ ಇದ್ದ, ಸಂತು ಜೊತೆ ಎಲ್ಲ ಬರ್ತಾ ಇದ್ದ. ನಮ್ಮ ಹತ್ರ ಎಲ್ಲ ಬರೀ ಕ್ಲೋಸ್ ಇದ್ದ ವಿನಯ. ಬರ್ಕೆ ವಿನಯ ನಮ್ಮ ಹತ್ರ ಎಲ್ಲ ಕ್ಲೋಸ್ ಇದ್ದ. ಮತ್ತೆ ಬರ್ಕೆ ವಿನಯ ಅಂತ ಮತ್ತೆ ಆದದವ. ಅವ ವಿನಯ ಅಂತ ಹೇಳುದು ನಾವು. ಹಾಗೆ ಈಗ ಸಹ ವಿನಯ ಅಂತ ಹೇಳುದು. ಬರ್ಕೆ ವಿನಯ ಅಂತ ನಮಗೆ ಬಾಯಲ್ಲಿ ಬರುದಿಲ್ಲ, ಅವ್ನು ಮತ್ತೆ ಆದದ್ದು ಬರ್ಕೆ ವಿನಯವ. ಈ ವಿನಯ ನಮ್ಮ ಹತ್ರ ಬರ್ತಾ ಇದ್ದ. ಆಗ ರಘು ಏನ್ ಮಾಡಿದ, ರಘು ಹೇಳಿದ ಇಂಚ ಮಾರ ಕಮಲು ಇಂಚ ಆಯಗೊಂಜಿ ಪಾಡ್ರೆಂಡು ಇಲ್ಲ ಬಲ ಹಾಗೆಲ್ಲ ಹೇಳಿದಾನೆ, ಕೋರ್ಟಿಗೆ ಬಲ ಅಂತ. ರಘು ಬರ್ಲಿಲ್ಲ ಕೋರ್ಟಿಗೆ, ಅವ ಎಲ್ಲ ಸೇರಿಸಿದಾನೆ. ರಘು ಬರ್ಲಿಲ್ಲ. ರಘು ಒಂದು ರೌಂಡ್ ಬೈಕಲ್ಲಿ ಬಂದು ಹೋಗಿದ್ದಾನೆ. ಅವನು ಕೇಸ್ ಹೆಸರು ಬರಬಾರ್ದಲ್ಲ, ಅವನಿಗೆ ಹೆಸರು ಬರಬಾರ್ದು, ಯಾನ್ ಮಲ್ತಿದೆ ಅಂತ ಹೇಳ್ಬಾರ್ದು. ಪ್ರಮೋದನ ಎದುರು ಬುಂಡ ಪ್ರಮೋದನ ಮಿತ್ತಿ ಕೇಸ್ ಆತ, ಪ್ರಮೋದೇ ಮಲ್ತೀನಿ ಮತ್ತೆ ಅವನ ಹೆಸರು ತೆಗಿಬಹುದು. ಅದಂತೆಲ್ಲ ತಲೆಯಲ್ಲಿ ಇರ್ತದಲ್ಲ, ನನ್ನ ಹೆಸರು ಬರಬಾರ್ದು. ಅವ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ. ಆಗ್ಲೇ ಅವನ ಹತ್ರ ಬುಲೆಟ್ ಕಾರು, ಅವನತ್ರ ಸರಾಯಿ ಅಂಗಡಿ, 4-5 ಲಾರಿ ಆಗ್ಲೇ ಇತ್ತು ಅವನ ಸ್ಟೈಲ್. ಒಂದು ಚೈನ್ ಗೀನ್ ಆಗ್ಲೇ ಬಂದು ಕಡಕ್ಕಿದ್ದ, ಬರೀ ಗಟ್ಟಿದ್ದವ ರಘು. ಏನು ಲಾಟ್ಪುಟ ಅಲ್ಲವ, ಗಟ್ಟಿ ಇದ್ದ, ಸ್ಟ್ರಾಂಗ್ ಇದ್ದ. ಇವರೆಲ್ಲ ಬಂದ್ರು, ಎಲ್ಲ ಟೀಮ್ ಬಂತು, ಗುಣಕರ್ ಟೀಮ್ ಬಂತು, ಎದ್ದು ಟೀಮ್ ಬಂತು, ಮತ್ತು ಬಜಲೇರಿ ಕಮಲಾಶ ಅಂತ ಹೇಳಿ ಅವರು ಬಂದರು, ತುಳಸಿ ಬಂದರು. ಎಲ್ಲ ನಾವು ನಿಂತಿದ್ದೇವೆ ಮೇಲೆ. ನಾವೆಲ್ಲ ಹತ್ಯಾರೆಲ್ಲ ಹಿಡ್ಕೊಂಡು ಸಂತು ಅವರು ಇವರು ನಮ್ಮೆಲ್ಲ ಹುಡುಗರು ತುಂಬಾ ಇದ್ರು. ರಂಜನ್ ಇವನ್ ಅಂತೇಳಿ ನಮ್ಮ ಹುಡುಗರು ಇದ್ರು ತುಂಬಾ. ಕೋರ್ಟಲ್ಲಿ, ಮಂಗಳೂರು ಕೋರ್ಟಲ್ಲಿ ಈ ಕಮಲ್ ಏನ್ ಮಾಡಿದ್ದಾನೆ, ಆ ಕೋರ್ಟು ಏನಂದ್ರೆ ಈಗ ರೋಡ್ ಇದ್ರೆ ರೋಡಿನ ಕೆಳಗಡೆ ಫಸ್ಟ್ ಕೋರ್ಟ್ ಅಂತ ಹೇಳುದು. ಅದು ಫಸ್ಟ್ ಕೋರ್ಟ್ ಅಲ್ಲಿ ಕಮಲ್ ಇದ್ದಾರೆ. ರೋಡ್ ಇದೆ, ರೋಡಿನ ಕೆಳಗಡೆ ಮೇಲೆ ಈ ರೋಡಿನ ಪುನಃ ಕುಡಂದು ರೋಡ್ ಇದೆ ಮೇಲೆ, ಅದು ಸೆಷನ್ ಕೋರ್ಟ್ ಮೇಲೆ ಕೆಳದಲ್ಲಿ ಅಲ್ಲೆಲ್ಲ ಅವರನ್ನ ಜಾಗ ಗಾಡಿಗಿಲ್ಲೆಲ್ಲ ನಿಲ್ಲಿಸುವರು. ಇವಾಗ ಕಮಲ್ ಕೆಳಗಿದ್ದಾನೆ, ಕಮಲಶ ಕೆಳಗಿದ್ದಾನೆ. ಇವರೆಲ್ಲ ಬಂದಿದ್ದಾರೆ. ಬರುವಾಗ ನಾವೆಲ್ಲ ಫುಲ್ ಬಂದೆವು, ತಲವಾರು ಹಿಡ್ಕೊಂಡೆಲ್ಲ ಬಂದೆವು. ಬರುವಾಗ ಕಮಲಶ ನಮ್ಮನ್ನು ನೋಡಿದ್ರು. ಕಮಲಶ ನಾನು ಕೇಳುವಾಗ ಏನು ಬಂದಿಲ್ಲ, ನನಗೆ ಕೇಸ್ ಇತ್ತು ಅಂತ ಹೇಳಿ ಅವ್ರ ಮೇಲೆ ಹೋದ್ರು. ಬಜ್ರೇರಿ ಕಮಲಾಶ ಅಂತ ಹೇಳಿ ಅವರಿಗೆ ಬಂದಿದ್ರು. ಕಮಲೇಶ್ವರ ದಾನ ಬೈದ್ದೀನಿ ಅಂತ ಕೇಳ್ತೀವಿ. ಹೆಜ್ಜಿ ನಾವು ಕಮಲಾಸಣ್ಣವ ಅಂತ ಹೇಳುದು ಅವರಿಗೆ. ಕಮಲಾಸಣ್ಣ ಇರ್ದಾನೆ ಮೂಲು ಅಂತ. ಹೆಜ್ಜಿ ಎಂಕು ಬೇತಂಜಿ ಕೇಸ್ ಇತ್ತು. ಇವರಿಗೆ ಹೇಳಿಲ್ಲ, ಇವರು ಏನು ಹೇಳಿಲ್ಲ ನಮ್ಗೆ ಅಂತ ಹೇಳಿಲ್ಲ. ಕಮಲು ಕಮಲು ಒಂಚೂರು ಹಾಲು ಬೃಂದಾತನ ಆಯಗ ಒಂಚೂರು ಜನ ಬೋರ್ಡ್ ಅಂತ ಹೇಳಿ ಕರೆದಿದ್ದಾರೆ ಎಲ್ಲರನ್ನು. ಆಯ್ತಾ. ಎದುರುಪಾಟಿ ಸ್ಟ್ರಾಂಗ್ ಅಲ್ಲ, ಆಗ ಬಳ್ಳಲ್ಬಾಗ್ ರಘುದು ಟೀಮ್ ಅಲ್ಲ, ಸ್ಟ್ರಾಂಗ್ ಅಲ್ಲ. ಎಲ್ಲರನ್ನು ಕರೆದಿದ್ದಾರೆ. ಒಂದು ಸೈಡ್ ಬರ್ಕೆ ಎಕ್ಕೂರು ಎಲ್ಲ ಗ್ಯಾಂಗ್ ಒಟ್ಟಾಗಿ ಎಲ್ಲ ಬಂದಿದ್ದಾರೆ, ಹುಡುಗರು ಬಂದಿದ್ದಾರೆ. ಕಮಲಾಶರು ಬಂದವರು ಎಂತ ಮಾಡಿದ್ರು, ಕಮಲಾಶ ನಮ್ಮನ್ನು ನೋಡಿ ಯಾನ್ ಇಂಚೆನೆ ಬರ್ತೀನಿ, ಯಾನ್ ನಂಜಿ ಬೇತ ಕೇಸ್ ಇತ್ತು ಯಾರು ಬರ್ತಾರೆ ಅಂತ ಅವ್ರು ಹೋದ್ರು. ಇವ ಏನು ಮಾಡಿದ, ತುಳಸಿ ನಾವು ಬರ್ತೇವೆ ಅಂತ ಗೊತ್ತಿಲ್ಲ ಅವನಿಗೆ. ತುಳಸಿಗೆ ನಾವು ಬರ್ತೇವೆ ಅಂತ ಹೇಳಿದ್ರೆ ಅವು ಬರುದಿಲ್ಲ ಅವನಿಗೆ ಗೊತ್ತಿದ್ದು ನಮ್ದು. ನಾವು ಬರ್ತೇವೆ ಅಂತ ಅವರು ಬರುದಿಲ್ಲ. ನಮ್ಮನ್ನು ನೋಡಿದ ಅವ ನಮ್ಮನ್ನು ನೋಡಿ ಮೆಲ್ಲ ಅವಸ ಹೋದ. ಅವನಿಗೆ ಗೊತ್ತಾಯ್ತು ಇಲ್ಲಿಗೆ ಎಸಿಗೆ ಆಗ್ತದೆ ಅಂತೇಳಿ ಅವಸ ತುಳಸಿ ಜಾರಿದ. ಮತ್ತೇನಾಯ್ತು, ಮತ್ತೆ ಸ್ವಲ್ಪ ಹೊತ್ತ ಮೇಲೆ ಪೊಲೀಸ್ ಬಂದ್ರು. ಮತ್ತೆ ಅಲ್ಲಿ ವಿನಯನ ಹತ್ರ ಸಂತು ಜಗಳ ಮಾಡಿದ್ದು ನಮ್ಗೆ ಗೊತ್ತಿಲ್ಲ. ರಘು ವಿನಯನ ಕರೆದಿದ್ದ ಸಪೋರ್ಟಿಗೆ ಬಾ ಅಂತ. ವಿನಯ ಬರ್ಕೆ ಅವನಲ್ಲ, ಮತ್ತೆ ಅವನನ್ನ ಆಚೆ ಹೇಳ್ಕೊಂಡ್ರವ, ಆಚೆ ಸೇರಿದ. ಅಷ್ಟು ತನಕ ವಿನಯ ಯಾರ ಕರ್ದು ಬರ್ತದ ಏನಿಲ್ಲ, ವಿನಯನ ಗೊತ್ತಿಲ್ಲ ನಂಗೆ. ಯಾರಿಗೊಬ್ಬನಿಗೆ ಅಲ್ಲಿ ಕಾಪಿಗಾಡ ಹತ್ರ ಅಲ್ಲಿ ಒಬ್ಬ ಪೂಂಜ ವಯಸ್ಸಲ್ಲಿ ಕೆಲಸ ಕರೆದಿದ್ದ. ಅವನಿಗೆ ಏನೋ ಪ್ರಭಾವೇ ಕಡಿಸಿದ ಅವನ ಹತ್ರ. ಅವನಿಗೆ ಏನೋ ವಿನಯನಿಗೆ ಹೊಡೆದಿದ್ರು ಅವರು. ಅದಕ್ಕೆ ಪ್ರಭಾವೇ, ಇದೇ ಪ್ರಭಾ ವಿನಯನ ಹತ್ರ ಎಲ್ಲ ತಲ್ವಾರು ಮಾಡಿ. ಪ್ರಭಾ ಸ್ವಲ್ಪ ಪ್ರಚೋದನೆಯಲ್ಲಿ ಹುಷಾರವ, ಪ್ರಚೋದನೆ ಮಾಡಿ ಪಾಡಿಯ ಗಿಡಿಯ ಅಂತೇಳಿ ಅವನಿಗೆ ಕಡಿಸಿದ್ದ. ಲಕ್ಷ್ಮಣ್ ಅಂತ ಹೇಳಿ ಅವನಿಗೆ ಪ್ರಭಾ ಕಡಿಸಿದ್ದ ಅವನ ಹತ್ರ. ವಿನಯನಿಗೆ ಹೊಡೆದಿದ್ರು. ಅದಕ್ಕೆ ವಿನಯನ ಹತ್ರ ಪ್ರಭಾ ಅವನಿಗೆ ಕಡಿಸಿದ್ದ. ಅದೇ ಒಂದು ಕೇಸು. ಆಗೆಲ್ಲ ನಮ್ದೆಲ್ಲ ಬಂಬಲೆತ್ತು, ವಿನಯನಿಗೆ ಸಪೋರ್ಟ್ ಇತ್ತು. ಇನ್ನು ನಮ್ಮ ಸರ್ಕಲ್ಗೆ ಬರ್ತಾ ಇದ್ದ ವಿನಯ. ಆಗ ಬರ್ಕೆ ಗ್ಯಾಂಗ್ ಇರ್ಲಿಲ್ಲ, ಬರ್ಕೆ ಗ್ಯಾಂಗ್ ಮತ್ತೆ ಆದದ್ದು. ಆಗ ವಿನಯ ನಮ್ಮ ಸಪೋರ್ಟ್ ಅಲ್ಲಿ ಬರ್ತಿದ್ದ. ವಿನಯ ಸ್ವಲ್ಪ ಆಗ್ಲೇ ಪೋಖರಿ ಹುಡುಗರ ಜೊತೆ ಸೇರ್ತಿದ್ದ. ಇದೇ ಕಲೆಕ್ಷನ್ ಇದು ಚಿಲ್ಲರೆ ಎಲ್ಲ ಮಾಡಿಕೊಂಡು. ನನ್ನ ತಮ್ಮ ಹರೀಶ ಅವನೊಂದ್ಸರಿ ಬೆನ್ನಿಟ್ಟಿದ್ದ ವಿನಯ. ಆಗ ಅವನಿಗೆ ಜಗಳಾಗಿ ಒಂದ್ಸರಿ ಏನೋ ಒಂದು ಜಗಳಾಗಿ ಈಶೋಪನದಲ್ಲಿ ವಿನಯನನ್ನು ಕರಿತಾನೆ ಹರೀಶ. ಈಶೋಪನ ಅಂತ ಜಾಗದಲ್ಲಿ ಅಲ್ಲಿ ಹರೀಶ ನೋಡ್ತಾ ಇದ್ದಾಗ ವಿನಯ ಇದ್ದಾನೆ. ವಿನಯನ ಕರ್ದ, ವಿನಯ ಇಡಾರ ಅಂತ. ವಿನಯ ರನ್ನಿಂಗ್ ಬಸ್ ಸಿಟಿ ಬಸ್ ಬಿಡಿ ರೈಟ್ ಹೇಳುವ ಬಸ್ ರನ್ನಿಂಗ್ ಬಸ್ ಅಲ್ಲಿ ಹಾರಿ
ಬಂದು ಬ್ಯಾಂಕರ್ ರಘು ಹತ್ರ ಹೇಳ್ತಾನೆ, ರಘುದು ಬಾವ ಬ್ಯಾಂಕ್ ರಘು ಅಂತೇಳಿ ಆ ಸಿಂಡಿಕೇಟ್ ಬ್ಯಾಂಕಲ್ಲಿ ಇರೋದು, ಅವನು ಅಲ್ಲಿ ಒಂದು ಆಫೀಸ್, ಅವ ಬ್ಯಾಂಕಲ್ಲಿ ಇರೋದಿಲ್ಲ, ಆಫೀಸಲ್ಲಿ ಇರೋದು, ಬ್ಯಾಂಕ್ ಸೈನ್ ಹಾಕೋದು, ಅಲ್ಲಿ ಬಂದು ಅಲ್ಲಿ ಒಂದು ಟ್ರಾವೆಲ್ಸ್ ಆಫೀಸ್ ಇದೆ, ಅಲ್ಲಿ ಕೂರುದು ಅವ. ನಡೀತಿತ್ತು, ಅವನು ಜೋರು ನಡೀತಿತ್ತು, ಅವನು ಇಂಪ್ಲೇನ್ಸ್ ಅದು ಇದೆಲ್ಲ ನಾನು ಹೇಳಿದಲ್ಲ ನಿಮಗೆ, ಅವ್ನು ಸ್ವಲ್ಪ ನಡೀತಿತ್ತು ಮೊದಲಂತ, ಅವ್ನು ಸ್ವಲ್ಪ ಆಕ್ಟಿವ್ ಅವ. ರಘು ಚೆನ್ನಾಗಿದ್ದ ನೋಡ್ಲಿಕ್ಕೆ, ವಾಲಿಬಾಲ್ ಪ್ಲೇಯರ್. ಮತ್ತೊಬ್ಬರು ಆಗ್ತಾನೆ ಇದೆ ಸೆಕೆಂಡ್ ನಿಷೇಧದಲ್ಲಿ ಬಿಟ್ಟು, ಅದು ಬೇರೆ ಇಲ್ಲ, ಸೆಕೆಂಡ್ ನಿಷೇಧದಲ್ಲಿ ಅಷ್ಟೇ, ವಿಶ್ವ ವಿಷಯ. ಇವಾಗ ಒಂದು ವಿನಯ ಬಂದು ಹೇಳ್ತಾನೆ ರಘು ಹತ್ರ, ಪ್ರಮೋದನ ಮೆಗ್ಗಿ ಇಂಚ. ರಘುಗೆ ಅದಕ್ಕೆ ಬೇಜಾರು ಅವನ ಹತ್ರ, ಯಾರಿಗೆ ರಘುಗೆ ಕೋಪ ಅದಕ್ಕೆ, ಹೇಳುದು ಕೇಳುದಿಲ್ಲ ಅಂತ, ಅವು ಹೇಳುದು ಕೇಳುದಿಲ್ಲ ಅಂತ. ಆಗ ಬ್ಯಾಂಕ್ ರಘು ಹತ್ರ ಹೇಳ್ತಾನೆ ಇಂಚ ಇಂಚ ಅವ ಪನ್ಪೆ ಅಂತೇಳಿ, ಮತ್ತು ರಘು ಹೇಳ್ತಾನೆ ಇಂಚಿನ ಮರ ಆಗಂತ ಪನೋಡು ಮರ ಬರ್ಚಂದಿನ ಬರ ಮಲ್ಪ ಇತ್ತಿನಗಳ ಬರ ಗಲಾಟೆ ಮಾಡ್ತಂದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾನೆ ಯಾರು ರಘು. ಆದರೆ ತಮ್ಮ ಕೇಳುದಿಲ್ಲಲ್ಲ, ತಮ್ಮಂದಿರ ಹಾಗೆಲ್ಲ. ಈಗ ರಘುನ ತಮ್ಮ ಕೇಳ್ತಾನೆ ಹೇಳಿದ್ರೆ ಕೇಳ್ತಾ ಇದ್ನಾ? ಇಲ್ಲ, ಬೇಡದ್ದು ಮಾಡ್ಕೊಂಡು ಬರ್ತದೆ. ಯಾರಿಗೆ ರಘು ಪೆಟ್ಟು ಮಾಡೋದು, ಅವ ಸ್ಟಾರ್ ಮಾಡಿಕೊಂಡು ಇದ್ದ ಮುಕ್ಕಲ್ಲಿ ಹೊಡ್ಕೊಂಡೆಲ್ಲ ಬರುದು. ಅವನಿಗೆ ಅಂತಲ್ಲ, ಎಲ್ಲರ ಹತ್ರ ಸಾಗಿ ನಾವು ಅವನ ಹತ್ರ ಸ್ವಲ್ಪ ದೂರ ಇದ್ದೇವೆ. ಆಗ ರಘುನ ತಮ್ಮ ಇದ್ದಾರೆ ವಿಜಯ, ನಾವು ಸ್ವಲ್ಪ ದೂರ ಅಂದ್ರೆ ಅವರ ಸ್ವಭಾವಿಗೆ ನಮ್ಗೆ ಆಗದಿದ್ರೆ ನಾವು ಹತ್ತಿರ ಇರ್ಲಿಕ್ಕೆ ಆಗ್ತದಾ? ನಾವು ನಮ್ದು ಟೀಮೇ ಬೇರೆ, ಅವನ ಟೀಮೇ ಬೇರೆ ಆಗಿದ್ದೇವೆ ನಾವು, ಆಯ್ತಾ? ಇವರೆಲ್ಲ ಕೋರ್ಟಿಗೆ ಬಂದು ಎಲ್ಲ ಬರ್ತಾರೆ ಅವನ ಸಪೋರ್ಟಿಗೆ. ಯಾಕೆ ಬರಬೇಕಿತ್ತು? ಮೊದಲು ಪ್ರೇಮನಿಗೆ ಹೊಡೆಯೋ ಮೊದಲು ಇವರಿಗೆ ಸರಿ ಮಾಡ್ಬೋದಿತ್ತಲ್ಲ. ಪ್ರೇಮನ ಸಹ ಹಿಂದೂ ಅಲ್ಲ, ಪ್ರಮೋದನ ಸಂಬಂಧಿಗ. ಪ್ರಮೋದನ ಮೇಲೆ ಕೋಪ ಇಲ್ಲಲ್ಲ, ಪ್ರಮೋದನ ಮೇಲೆ ಕೋಪ ಇಲ್ಲದಿದ್ರೆ ನಾವ್ಯಾಕೆ ಬರಬೇಕು? ಇವರಿಗೆ ಕೋಪ ಇದೆ ನಮ್ಮ ಮೇಲೆ, ಜಿದ್ದಿದೆ. ಅದೊಂದು ಬರ್ಕೆದ ಹೇಳಿದಲ್ಲ ನಾನೊಂದು, ಅದೊಂದು ಬರ್ಕೆ ಏರಿಯಾದಲ್ಲಿ ಒಬ್ಬ ನಾಗರಾಜ್ ಅಂತೇಳಿ ಅವರವರಿಗೆ ಆಗ್ತಾ ಇರಲಿಲ್ಲ. ರಘುವಿದ್ದು ಫ್ರೆಂಡ್ ಅವ, ಯಾರು ನಾಗರಾಜ್ ರಘುದು ಫ್ರೆಂಡ್, ಅವ ಒಳ್ಳೆ ಮನೆ ಸ್ವಲ್ಪ ಹಣಗಿನ ಜೋರಿತ್ತಾಗ. ಪ್ರಭಾ ಸಹ ಒಂದು ಫ್ರೆಂಡ್, ನಾಗರಾಜಿದ್ದು ಫ್ರೆಂಡ್, ಕ್ಲೋಸ್ ಫ್ರೆಂಡ್ ನಾಗರಾಜಿದ್ದು ಪ್ರಭಾ ಮತ್ತು ರಘು ಅವನಿವನು ಮಾತಾಡ, ರಘು ನಾಗರಾಜ್ ಮತ್ತು ರಘು ಅವನಿವನು ಅಂತ ಮಾತಾಡೋದು, ಅಷ್ಟು ಫ್ರೆಂಡ್. ನಮಗೆ ಅಷ್ಟು ಕ್ಲೋಸ್ ಅಲ್ಲ, ರಘುವಿಗೆ ಕ್ಲೋಸ್ ಅವರು. ಅಶೋಕ್ ಅಂತ ಒಬ್ಬ ಇದ್ದ, ಬರ್ಕೆ ಅಶೋಕ್ ಅಂತ, ಈ ಕೋಳಿ ಅಶೋಕ್ ಅಲ್ಲ, ಮತ್ತೊಬ್ಬ ಬರ್ಕೆ ಅಶೋಕ್ ಇದ್ದ. ಅವರೆಲ್ಲ ರಘು ರಾಜ ಎಲ್ಲ ಕ್ಲೋಸ್ ಅವರು, ಭಾರಿ ಕ್ಲೋಸ್ ಅವರು, ಆಯ್ತಾ? ಅದರಿಂದ ಅಲ್ಲಿದ್ದೊಂದು ಜಗಳ ಅವರಿಗೊಂದು ಇದಿದೆ, ನಮ್ಮ ಮೇಲೆ ಒಂದು ಜಿದ್ದಿದೆ. ರಾಜನಿಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ, ರಾಜನಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಜಿದ್ದಿದೆ. ಆ ಜಿದ್ದು ಏನು ಮಾಡಿದ್ದಾರೆ, ವಿನಯನಿಗೆ ಇವನಿಗೆ ಕಮಲಿಗೆ ಡೈವರ್ಟ್ ಮಾಡಿದ್ದಾರೆ, ಕಮಲಿಗೆ ಸಪೋರ್ಟಿಗೆ ಬಂದಿದ್ದಾರೆ. ಇಲ್ಲದ್ರೆ ಅವರ ಮೇಲೆ ನಮ್ಗೆ ಯಾಕೆ ಜಿದ್ದು? ನಮಗಿಲ್ಲ ಪ್ರಮೋದನ ಸಂಬಂಧ. ಈಗ ನಮಗೆ ಅದನ್ನು ಬರ್ಕೆ ಎದ್ದು ಅಥವಾ ಏನು ದುಶ್ಮನಾಗಿಲ್ಲ, ಗಲಾಟೆಯಾಗಿಲ್ಲ, ಬೇರೆನಾಗಿಲ್ಲ. ಈ ನಾಗರಾಜ್ ವಿಷಯದಲ್ಲಿ ಆಗಿರ್ಬೇಕಲ್ಲದೆ ರಘುವಿನ ಇದರಲ್ಲಿ ನಾವು ಹೋಗಬೇಕಿಲ್ಲದೆ ಮತ್ತೆ ಎದ್ದುಗೆ ನಮಗೇನು ಹೀಗೆ ಪರ್ಸನಲ್ ಗ್ರಜ್ ಇಲ್ಲ. ಇವರು ಬರಬಾರ್ದಿತ್ತಲ್ಲ, ಹಾಗೆ ಕೋರ್ಟಿಗೆ ಬರಬಾರ್ದಿತ್ತಲ್ಲ. ಪ್ರಮೋದನ ಸಂಬಂಧನಿಗೆ ಹೊಡೆದು ಎದ್ದಿನ ಸಂಬಂಧ ಅವರಿಗೆ ಮಿನಿವ ಹೊಡೆದಿದ್ರೆ ನಾವು ಬಂದರೆ ಅವನಿಗೆ ಹೇಗಾಗ್ತಿತ್ತು? ಏನಡಂಜಿ ಪಾತ್ರ ಕೇಂಜೀರು ಅಂತ ಹೇಳಿ ಹಾಗೆ ಬರಬಾರ್ದಿತ್ತು ಇವರು. ಅವ್ರು ಹೇಳಿದಾರಲ್ಲ ಮೊನ್ನೆ, ಗುಣಕಾರ ಹೇಳಿದಕ್ಕೆ ಬಂದದ್ದು ಅಂತ. ಹಾಗಾದ್ರೆ ಗುಣಕಾರ ಹೇಳಿದೆ, ಗುಣಕಾರ ಅವರಿಗೆ ಬೇಕಿತ್ತು, ನಾವು ಅವರಿಗೆ ಬೇಡ ಇತ್ತು ಇಷ್ಟೇ, ಹೌದಲ್ವಾ? ಆಗ ಬಂದ ಮೇಲೆ ಪೊಲೀಸ್ ಬಂದು ಸುಭಾಷ್ ಚಂದ್ರ, ಆಗ ಬಂದರಲ್ಲಿ ಸುಭಾಷ್ ಚಂದ್ರ, ನಾವು ಕೂತಿದ್ದೇವೆ ಆಗ. ಚಿತ್ತಣ್ಣ ಅಂತ ಇದ್ರು, 1 ನಂಬರ್ ಚಿತ್ತಣ್ಣ ಅಂತ ಹೇಳುದು ಅವರಿಗೆ. ಅವರು ಒಂದು ಬರೆಯಲ್ಲಿ ಏನಕ್ಕೆ ಬಂದಿದ್ದಾರೆ, ಅವರು ಬಂದವರು ಕೋರ್ಟಲ್ಲಿ ಕೂತಿದ್ರು. ಏನೋ ಒಂದು ಬೇರೆ ಕೇಸ್ ಇತ್ತು ಅವ್ರದ್ದು ಕೋರ್ಟಲ್ಲಿ, ಅವ್ರು ಲಾಯರ್ ಕರೀಲಿಲ್ಲ, ಹಾಗೆ ಕೂತಿದ್ದಾರೆ ಅವರು. ನಾನು ಸಹ ಅಲ್ಲೇ ಕೂತಿದ್ದೆ, ಅವ್ರು ಸಹ ಬಂದ. ನಂದು ಪರಿಚಯ ಉಂಟು ಅವರಿಗೆ, ರಘು ಇಲ್ಲ ಆಗ, ನಂದು ಪರಿಚಯ ಉಂಟು ರಘು ನೋಡಿ ಜೊತೆ. ದಾನೆ ಬಾರಿ ಸಭೆ ಇರ್ತದಾನೆ ಅವು ಇಂಚೆ ಒಂಜಿ ಕಡ್ಪಾರ ನಿಕ್ಕಲು ಕೇಳಿದ್ರು. ಅಂದಿತ್ತ ತೂಲೆ ತಂಜಿಗೆ ಪಾಡರಂಡು ತೂಲೆ ಮುತ್ತು ತಿರ್ತ ಪಾಡರಂಡು ಹೇಳಿ, ಇನ್ನು ಕಡಿತೀರಾ ನೀವು ಕಡಿತೀರಾ ಅವರಿಗೆ? ನಾನು ಹೇಳಿದ ಹೌದು, ಈಗ ಒಬ್ಬ ಬರ್ತಾನೆ, ಅವನಿಗೆ ಒಬ್ಬನಿಗೆ ಹಾಕ್ಲಿಕ್ಕೆ ಉಂಟು. ಈಗ ಹೇಳಿದ್ದಾನೆ, ನಾವು ಕೋರ್ಟಿಂದ ಹೊರಗೆ ಬರಲಿಲ್ಲ, ಕೆಳಗೆ ಹೋಗ್ಲಿ ಆಗ ಹೇಳಿದೆ. ಆಗ ಹೇಳುವಾಗ ಜೀಪು ಬರ್ತಾ ಇದೆ, ನನಾಯ್ಜಿ ಇನ್ನಾಗ್ಲಿ ಆಗುದಿಲ್ಲ. ಪೊಲೀಸ್ ಬಂದ್ರು, ಜೀಪ್ ಬಂತು, ಸುಭಾಷ್ ಚಂದ್ರ ದೊಡ್ಡ ಕೋಲು ಹಿಡ್ಕೊಂಡು ಇಳಿದ್ರು, ದಾಡವಾಡ ಇಳಿದ್ರು. ಮತ್ತು ರಿಕ್ಷಾದಲ್ಲೆಲ್ಲ ಪೊಲೀಸ್ ಬಂದು ಮೇಲೆ ಎಂತ ಮಾಡ್ಲಿಕ್ಕೆ ಮತ್ತೆ ಚಲ್ಲೆ ಬಿಲ್ಲಿ ಆಗುದಲ್ಲ. ಕೋರ್ಟಲ್ಲಿ ಜನ ಸೇರುವಾಗ ಕೋರ್ಟಿಂದ ಇಂಪ್ಲಿಮೇಷನ್ ಹೋಗ್ತದಲ್ಲ, ಇಲ್ಲಿ ಏನಾದ್ರು ಗಲಾಟೆ ಆಗೋ ಸಂದರ್ಭ ಇದೆ, ಗಲಾಟೆ ಆಗೋ ಚಾನ್ಸ್ ಇದೆ, ಇಂಪ್ಲಿಮೇಷನ್ ಹೋಗುದಿಲ್ವಾ? ಕೋರ್ಟಿಗೆ ಎಷ್ಟಿದೆ, 1-1.5 ಕಿಲೋಮೀಟರ್ ಇರುವುದು. ಬಂದ್ರು ಅವರು, ಬಂದ ತಕ್ಷಣ ಎಲ್ಲ ಚಲ್ಲಬಿಲ್ಲೆ ಆದ್ರು. ಮತ್ತೆ ಚಲ್ಲಬಿಲ್ಲೆ, ನಾವು ಮಾತ್ರ ಆಯುಧ ಎಲ್ಲ ಇದ್ದಲ್ಲ, ನಾವು ಆಯುಧವನ್ನು ತಪ್ಪಿಸಿಡ್ಬೇಕಲ್ಲ, ಆಯುಧವನ್ನೆಲ್ಲ ಅಡಗಿಸಿಡ್ಬೇಕು. ನಾವೆಲ್ಲ ಚಲ್ಲಪಿಲ್ಲೆ ಆದ ಮೇಲೆ ಅವರನ್ನು ಎಲ್ಲ ಸೆಕ್ಯೂರಿಟಿ ಕೊಟ್ಟು ಬರ್ಕೆ ತನಕ ಹೋಗಿ ಬಿಟ್ಟು ಬಂದ್ರು. ಎಲ್ಲ ಇವರದ್ದು ಟೀಮ್ ಇದೆ ಅಲ್ಲ, ಕಮಲ್ ಇದ್ದು ಟೀಮ್ ಬಂದಿದಾರಲ್ಲ. ಅಲ್ಲಿ ಕೋರ್ಟ್ನ ಕೆಳಗಡೆ ಬಿಜೆಪಿ ಆಫೀಸ್ ಇದೆ, ಈಗ ಸಹ ಇದೆ. ಒಂದು ಸೈಡ್ ಸ್ಟೆಪ್ ಇಲ್ದ್ರೆ ನಿಮ್ಮ POS ಬಿಲ್ಡಿಂಗ್ ಇದೆ ಅಲ್ಲ, POS ನ ಬಿಲ್ಡಿಂಗ್ ಸೈಡಲ್ಲಿ ಸ್ಟೆಪ್ ಇದೆ, ಅದು ಸೀದಾ ಕೋರ್ಟ್ ಮೇಲೆ ಹೋಗ್ತದೆ. ಅದೊಂದು ದಾರಿ ಇದೆ. ಅಲ್ಲಿಂದ ಅವರನ್ನು ಕರ್ಕೊಂಡು ಬಂದು, ಪೊಲೀಸ್ ಮೂಲಕ ಕರ್ಕೊಂಡು ಬಂದು ಅಲ್ಲಿ ಸ್ವಲ್ಪ ಹೊತ್ತು ಕೂರಿಸಿ, ಅಲ್ಲೊಂದು ಕಾರ್ ಟ್ಯಾಕ್ಸಿ ಬಾಡಿಗೆ ಕಾರ್ ಮಾಡಿಕೊಂಡು ಅಲ್ಲಿ ಕೊಂಡೋಗಿ ಬಿಡ್ತಾರಂತೆ ಅವರನ್ನು. ಬರ್ಕೆಗೆ ಸೆಕ್ಯೂರಿಟಿ ಬಿಡ್ತಾರೆ. ಕಮಲಸ್ ಟೀಮು ಯಾರೆಲ್ಲ ಇದ್ರು, ಕಮಲಸ ಟೀಮ್ ಅಲ್ಲಿ ಎಲ್ಲ ಕಮರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಯಾರೆಲ್ಲ ಬಂದಿದ್ದಾರಲ್ಲ ಅವರಲ್ಲ. ನಾವು ಮಾತ್ರ ಕಾಲಿಗೆ ಏನು ಯುದ್ಧ ಮಾಡೋಕೆ ಹೋಗುವಾಗ ಏನು ಖಾಲಿ ಕೈಯಲ್ಲಿ ಹೋಗ್ತೇವ? ಹೇಪನ್ ಹಿಡ್ಕೊಂಡು ಹೋಗುದಲ್ಲ, ತಲ್ಲೂರು ಹಿಡ್ಕೊಂಡು ಹೋಗುದಲ್ಲ.
ಹೌದಲ್ವ? ಓಮಂಜ ರೋಯಿ ಮತ್ತು ಮಾಡ್ರಾಯ್ತ ಒಂದು ಅಹಂಕಾರ ಮಾಡಿದ, ಅವನಿಗೆ ಇದು ಬಂತು ಏನಾಯ್ತು ಕಮಲ್ಗೆ ಈ ಚಂದ ಇವರದು ಸಂತದ್ದು ಇದಾಯ್ತು, ಅಟ್ಯಾಕ್ ಆಯ್ತು, ಸಂತದ್ದು ಕೈ ಕಡಿದ್ರು, ಸುರೇಶಂದು ಕೈ ಕಡಿದ್ರು, ಹೇಳಿದಲ್ಲ ನಾ ಆಚೆಂದ ಇದಾಯ್ತು. ಮತ್ತು ಗುಣಕರದ್ದು ಮಾಡ್ರಾಗಿ ನಾವು ಎಲ್ಲ ವಾಂಟೆಡ್ ಆದೇವೆ ಎಲ್ಲ ದೊಡ್ಡ ಅದೊಂದು ಅದು ಹಾಗೆ ನಮಗೆ ಪ್ರಾಬ್ಲಮ್ ಆದದ್ದು. ಗುಣಕರ್ ಮಾಡ್ರು ನಮಗೆ ದೊಡ್ಡ ಎಫೆಕ್ಟ್, ನಮಗೆ ಗುಣಕರ್ ಶೆಟ್ಟಿ ಮಾಡ್ರು. ಅದು ಮಾಡ್ರ ಆಗದಿದ್ರೆ ಅದು ಬೇರೆ ಆಗ್ತಿತ್ತು. ಅದನ್ನು ಮಾಡ್ರ ಆದ್ರಿಂದ ಬೇರೆಯವ್ರಿಗೆ ಒಳ್ಳೇದಾಯ್ತು. ಗುಣಕರ್ ಏನು ಎನಿಸಿದ್ದಾರೆ, ಅವರೇನು ಎನಿಸಿದ್ರು ನಮಗೆ ಒಂದು ಕಿರೀಟ ಬರಬೇಕು, ರಘು ಹೋದ ಮೇಲೆ ನನಗೆ ಕಿರೀಟ ನನಗೆ ರಘುವನ್ನು ಓಡಿಸಬೇಕು ಅಂತ ಅವ್ರದ್ದೊಂದು ಪ್ಲಾನ್ ಇತ್ತು. ಇವರ ಹತ್ರ ರಘುವನ್ನು ಓಡಿಸಬೇಕು ಅಂತ. ಆವಾಗ ಅವರಿಗೆ ಒಂದು ರಘು ಇದ್ದು ಭಯ ಇತ್ತು. ರಘು ಶೆಟ್ಟಿ, ಇವರು ಸಹ ಗುಣಕರ್ ಶೆಟ್ಟಿ, ಮತ್ತು ಶೆಟ್ಟಿ ಹೋದ್ರೆ ಇನ್ನೊಂದು ಶೆಟ್ಟಿಗೆ ಅಲ್ಲ ಹೆಸರು, ಅದೊಂದು ಇದಿತ್ತು ಅವತ್ತು ಸಂಘಟನೆ ಹುಡುಗರೆಲ್ಲ ಇದ್ರು. ಆದರೆ ಅವರಿಗೆ ಟೆನ್ಷನ್ ರಘು ಇದಿತ್ತು. ಇವ ಸಹ ಶೆಟ್ಟಿ ಅಲ್ಲ, ಇವನಿಗೆ ಸಹ 4-3 ಶೆಟ್ಟಿಗಳೆಲ್ಲ ಸಪೋರ್ಟ್ ಇದ್ರಲ್ಲ, ಹಾಗೆ ಅವನಿಗೆ ಒಂದು ಇದಿತ್ತು. ಗುಣಕರದ್ದು ಮಾಡ್ರಾದ್ರಿಂದ ಅದರಲ್ಲಿ ಆದ ಬೆನಿಫಿಟ್ ಆದದ್ದು ಯಾರಿಗೆ? ಬರ್ಕೆಗೆಲ್ಲ ಬೆನಿಫಿಟ್ ಆದದ್ದು. ಬರ್ಕೆ ಅವರಿಗೆ ಬೆನಿಫಿಟ್ ಆದದ್ದು, ಬರ್ಕೆದ್ದಿಗೆ ಬೆನಿಫಿಟ್ ಆದದ್ದು. ಗುಣಕರ್ ಮಾಡ್ರಿಂದ ವಾಂಟೆಡ್ ದೊಡ್ಡ ಮಾಡ್ರು, ಪಬ್ಲಿಕ್ ಓಪನ್ ಆದದ್ದು, ಹಗಲಲ್ಲಿ ಅದು ಮಾಡ್ರದದ್ದು. ಸೋಟ್ಲ ಹತ್ರ ಹಂಪನಕಟ್ಟೆ ಸಿಟಿ ದೊಡ್ಡ ಇಶ್ಯೂ. ಆಗ ಪೊಲೀಸ್ ಅವ್ರು ಸುಮ್ಮನೆ ಇಡ್ತಾರಾ? ಇಡೀ ದಕ್ಷಿಣ ಕನ್ನಡ ಪೊಲೀಸ್ ಹುಡುಕಲು ಸ್ಟಾರ್ಟ್ ಮಾಡ್ತಾರೆ. ಆಗ ನಾವು ಎಲ್ಲಿ ನಿಲ್ಲೋದು? ಮಂಗಳೂರು ನಿಲ್ಲಿಕ್ಕೆ ಆಗ್ತದಾ? ಸಾಧ್ಯವಿಲ್ಲ. ಎಲ್ಲ ಅಲ್ಲಿ ಇಲ್ಲಿ ಅರೆಸ್ಟ್ ಆಗ್ತದೆ, ಕೆಲವರನ್ನು ಅರೆಸ್ಟ್ ಆಗ್ತದೆ. ನಾನು ಮಾತ್ರ ಅರೆಸ್ಟ್ ಆಗಲ್ಲ. ನಾನು ಮಾತ್ರ ಎಷ್ಟು ಸಜ್ಜೆ ಆಗೋ ತನಕ 93 ಏನೋ ಸಜ್ಜೆ ಆದದ್ದು. 93 ಎಲ್ಲ ಸಜ್ಜೆ ಆದ. ನನ್ನ ಮಗಳು ಹುಟ್ಟಿದ ಟೈಮ್, ನನಗೆ ಒಂದು ಮಗಳು ಹುಟ್ಟುತ್ತದೆ 93ಯಲ್ಲಿ. ನಾನು ಸಜ್ಜೆ ಆಗ್ಲಿಕ್ಕೆ ನಾನು ಎಲ್ಲಿದ್ದೆ? ಸಜ್ಜೆ ಆಗ್ಲಿಕ್ಕೆ ನಾನು ಒಳಗಿರ್ಲಿಲ್ಲಲ್ಲ. ಸಜ್ಜೆ ಇವರಿಗಾಗಿದೆ, ಒಳಗಿದ್ದವರಿಗೆ ಸಜ್ಜೆ ಆಗಿದೆ, ಎಲ್ಲರಿಗೆ ಸಜ್ಜೆ ಆಗಿದೆ, ಒಳಗಿದ್ದವರಿಗೆ ಎಲ್ಲರಿಗೆ ಸಜ್ಜೆ ಆಗಿದೆ. ಸಂತುಗೆ ಆಗಿದೆ, ಸದನಿಗೆ ಆಗಿದೆ, ನಂದನಿಗೆ ಆಗಿದೆ, ಒಳಗಿದ್ದ ಯಾರು ಕಬೀರ, ಪ್ರೇಮನಾಥ, ಇವರಿಗೆಲ್ಲ ಸಜ್ಜೆ ಆಗಿದೆ. ನಾನು ಸಿಕ್ಕಲೇ ಇಲ್ಲ. 93ರಲ್ಲಿ ಸಜ್ಜೆ ಆದದ್ದು. 93ರಲ್ಲಿ ನನ್ನ ಮಗಳು ಹುಟ್ಟಿ ಅವಳಿಗೆ ತೊಟ್ಟಿಲ್ ಹಾಕ್ಲಿಕ್ಕೆ ಅಂತ ಹೇಳ್ತೇವೆ ನಾವು. ತೊಟ್ಟಿಲ್ ಹಾಕ್ಲಿಕ್ಕೆ ಕಾರ್ಯಕ್ರಮಕ್ಕೆ ಇವರೆಲ್ಲ ಹೊರಗೆ ಬರ್ತಾರ ಅಂತ ನಮಗೆ ಒಂದು ಇದಿತ್ತು. ಸೀತಾರಾಮ್ ಶೆಟ್ಟಿ ಹೇಳ್ತಿದ್ರು, ಅಜ್ಜಿ ಕೇಸು ಅದೆಲ್ಲ ಸ್ಟ್ರಾಂಗ್ ಇಜ್ಜಿ, ಕೇಸು ಪೋವು ಹಾಗೆಲ್ಲ ಹೇಳ್ತಿದ್ರು. ನಮ್ಮ ಸೀತಾರಾಮ್ ಶೆಟ್ಟಿ ಲಾಯರ್. ನಮಗೆ ಸೀತಾರಾಮ್ ಶೆಟ್ಟಿ ಆಗ ಒಂದು ಧೈರ್ಯ ಹೇಳ್ತಿದ್ರು, ಕೇಸು ಒಂಜಿ ತಾಗೊಂಡು ಸುರು ತಂದು 4 ಜನಕ್ಕೆ ತಾಗು ಬಕ್ಕ ಎಲ್ಲ ಬಿಡುವೆ. ಹಾಗೆ 11 ಜನಕ್ಕೆ ಸಜೆ ಆಯ್ತು. ಅದು ಎಲ್ಲಿ ಯಾರೆಲ್ಲ ಜೈಲಿಗೆ ಇದ್ರು ಅವರೆಲ್ಲ ಸಜೆ ಆಯ್ತು. ಪ್ರೇಮಾನಂದ ಅಲ್ಲ ನಮ್ಮ ಸಂಬಂಧ ಅಲ್ಲ, ನನ್ನ ತಾಯಿ ತಮ್ಮ ಅಲ್ಲ. ಪ್ರೇಮನೆಲ್ಲ ಹೊರಗೆ ಬರ್ತೇನೆ ಅಂತ ಇತ್ತು ಇವರಿಗೆ. ಪ್ರೇಮನೆಲ್ಲ ಹೊರಗೆ ಬರ್ತೇನೆ ಅಂತ. ನನ್ನ ಮಗಳಿದ್ದು 1 ತಿಂಗಳದ್ದು ತೊಟ್ಟಿಲ್ ಹಾಕಕ್ಕೆ ನಾನು ಸಿಕ್ಕಾಕಿಲ್ಲ. ನಾನು ಹೊರಗಿದ್ದೆ. ನಾನು ಒಳಗಿದ್ರೆ ಇವರು ಇನ್ನೂ ಸಹ ಒಳಗೆ. ನಾನು ಹೊರಗಿದ್ದರಿಂದ ಇವರು ಹೈಕೋರ್ಟಲ್ಲಿ ಇದಾಗಿ ಹೊರಗೆ ಬಂದ್ರು ಇವರು. ನಾನು ಒಳಗಿದ್ರೆ ಇವರಿಗೆ ಯಾರು ಹೊರಗಡೆಯಿಂದ ಇದು ಮಾಡುವವರು, ಸಪೋರ್ಟ್ ಮಾಡುವವರು ಯಾರು? ನಾನು ಹೊರಗಿದ್ದರಿಂದ ಎಲ್ಲರ ಕನೆಕ್ಷನ್, ಎಲ್ಲರ ನೆಟ್ವರ್ಕ್ ಇಟ್ಕೊಂಡೆ, ಎಲ್ಲರ ಹತ್ರ ಬೆರೀತಿದ್ದೆ. ನಾನು ಹೋಗಿ ಎಲ್ಲರ ಹತ್ರ ಬೆರೀತಿದ್ದೆ, ಎಲ್ಲರ ಹತ್ರ ಆಚೆ ಹೋಗ್ತಾ ಇದ್ದೆ. ಅದು ನಾವು ಎಲ್ಲರ ಹತ್ರ ಹೋಗುವಾಗ ನಾವು ಏನು ಮಾಡಿದ ಇದು ನಾವು ಎಲ್ದಾಗ್ಬೇಕಾ? ಇಲ್ಲಲ್ಲ, ಹೇಳಲಿಕ್ಕೆ ಆಗುದಿಲ್ಲಲ್ಲ. ಎಲ್ಲರ ಹತ್ರ ಏನಕ್ಕೆ ಸಿದ್ಧ. ನಾವು ಏನಕ್ಕೆ ಸಿದ್ಧ. ಬ್ಯಾಂಗ್ಳೂರಲ್ಲಿ ಒಬ್ರು ರವಿಶಂಕರ್ ಶೆಟ್ಟರು ಅಂತಿದ್ರು, ಈಗ ಸಹ ದೊಡ್ಡ ಜನ ಅವರು. ಗಂಗೆನಳ್ಳಿ ರವಿಶಂಕರ್ ಶೆಟ್ಟಿ ಅಂದ್ರೆ ಅದು ಬಾರಿ ಹೆಸರು ಅವರಿದ್ದರು. ಹಾಗೆ ಮುತ್ತಪ್ಪರಯ್ಯ ಅವ್ರದ್ದು ಪರಿಚಯ ಆಗಿತ್ತು. ಆಗ ತುಂಬ ಕೆಲವರದ್ದು ಪರಿಚಯ ಇತ್ತು. ಹಾಗೆ ಲಾಯರ್ಗೆ ಫೀಸ್, ಲಾಯರ್ಗೆ ಹಣ. ಬ್ಯಾಂಗ್ಳೂರಲ್ಲಿ ಹೈಕೋರ್ಟ್ ಲಾಯರ್ ಹಿಡಿಬೇಕು. ನಿಮ್ಮದು ಇವರು ಬಿ ಆಚಾರ್ಯ ಲಾಯರ್, ಅವರನ್ನು ನೇಮಕ ಮಾಡಿದ್ದೇವೆ. ಅವರ ನೇಮಕ ಮಾಡಿ ಎಷ್ಟು ಬೆಂಚಿ ಹೋಗಿ ಟೈಮ್ ಹೋಗಿ ಲಾಸ್ಟಿಗೆ 95 ನಾನು ಅರೆಸ್ಟ್ ಆದೆ. 94ರಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ಅರೆಸ್ಟ್ ಆದೆ. ನಾನು ಅರೆಸ್ಟ್ ಆಗಿ ಸ್ವಲ್ಪ ಟೈಮಲ್ಲೇ ಕೇಸ್ ಬಿಟ್ಟು ಹೋಗಿದೆ ಹೈಕೋರ್ಟಲ್ಲಿ. ಮತ್ತೆ ಎಲ್ಲ ಟೆನ್ಷನ್ ಐತೆ. ಪ್ರಮೋದ್ ಅರೆಸ್ಟ್ ಆಯ್ತು. ಮತ್ತು ನಮ್ಮ ಮಹಾಬಲ ಅವರೆಲ್ಲ ಇದ್ರು ನಮ್ಮ ಜೊತೆ. ಎಲ್ಲರೂ ಮುತ್ತಪ್ರಾಯಿಗೆ ಪ್ರಸಾರ ಆಗಿದ್ದರು. ಪ್ರಮೋದ್ ಅರೆಸ್ಟ್ ಆಯ್ತು, ಕೇಸು ಒಂದಾಕೊಂಡು ಕೇಸು ಮಲ್ಪಲೆ. ಮತ್ತು ಬೇಗ ಲಾಯರ್ಗೆಲ್ಲ ಬೇವಾಚಾರ ಲಾಯರ್ ಎಲ್ಲ ಮಾಡಿ ಕೇಸನ್ನು ಬೇಗ ಮೂವ್ ಮಾಡಿ ಕೇಸ್ ಬಿಟ್ಟು ಹೋಯ್ತು. ಅಲ್ಲಿ ದ್ವಾರದ ಒಳಗೆ ಅಂದರೆ ಅನ್ಯಾಯ ಮಾಡಿದವರಲ್ಲ ಮತ್ತೆ ಇದಾಗೋದು. ಈಗ ಇಲ್ಲದಿದ್ದರೆ ಅಲ್ಲಿ ಕೈಕಂಬದಿಂದ ಇವನಿಗೆ ಸೆಟ್ಟಿಂಗ್ ಹಾಕಿದ್ರು. ಅಲ್ಲಿ ನಾಗೇಶ ಮತ್ತು ವಾಲ್ಟಿ ಮೆಸೇಜ್ ಕೊಟ್ಟಿದ್ದಾನೆ, ಇವತ್ತು ಆಟ ಇದೆ ಕೈಕಂಬದಲ್ಲಿ, ಕಮಲ್ ಬರ್ತಾನೆ ಅಂತ. ಓಮಂಜು ರೋಯಿಗೆ ನಾವು ಪರಿಚಯ ಮಾಡಿ ಕೊಟ್ಟದ್ದು. ವಾಲ್ಟಿ ಮತ್ತು ನಾಗೇಶನನ್ನು ಪರಿಚಯ ಮಾಡಿ ಕೊಟ್ಟದ್ದು ನಾವು. ಗುರುಪುರ ನಾಗೇಶ್ ಅಂತ ನಮ್ಮ ಜೊತೆ ಇದ್ದ, ಇಲ್ಪಿ ನಾಗೇಶ್ ಎಲ್ಲ ನಮ್ಮ ಜೊತೆ ಇದ್ದ. ಮತ್ತೆ ಸ್ವಲ್ಪ ಬರ್ಕೆ ಜೊತೆ ಎಲ್ಲ ಸೇರ್ಕೊಂಡಿದ್ದ. ಮತ್ತು ಆದರೂ ಸಹ ನಮ್ಮ ಹತ್ರ ಕನೆಕ್ಷನ್ ಇತ್ತ ಒಂದು. ನಾಗೇಶನೆಲ್ಲ ಕರೆದು ನಾವು ಇದು ಮಾಡಿ, ವಾಲ್ಟಿ ಅಂತ ಒಬ್ಬ ಇದ್ದ, ವಾಲ್ಟಿ ಅಂತ ಕಂಟ್ರಿ ವ್ಯಾಪಾರ ಮಾಡ್ತಿದ್ದಲ್ಲ ಇದ್ದ. ಅವನೇನಿದ್ರು ಕಮಲ್ ಹತ್ರ ಒಳ್ಳೆದಿದ್ರು ಇವರು. ಇನ್ನು ಹೀಗೆ ಒಳ್ಳೆದಿದ್ರು. ಕಮಲಿದ್ದು ಈಗ ಗ್ಯಾಂಗ್ ಜಾಸ್ತಿ ಆಗಿದೆ ಅಲ್ಲ, ದೊಡ್ಡ ಗ್ಯಾಂಗ್ ಆಗಿದೆ. ಎಕ್ಕೂರು ಬರ್ಕೆ ಇದೆಲ್ಲ ಗ್ಯಾಂಗ್ ಒಂದಾಗಿ ಈಚೆಂದ ಅಮರವಳ ಟೀಮದೆಲ್ಲ ಸಪೋರ್ಟ್ ಸಿಕ್ಕಿ ಗ್ಯಾಂಗ್ ದೊಡ್ಡದಾಗಿದೆ ಇವ್ರದ್ದು. ದೊಡ್ಡಾದಾಗ ಏನು ಮಾಡೋದು? ಆಗ ಎದುರಾಳಿ ಬಲ ಇರುವಾಗ ಹೊಡೆದಾಡುದು ಮುಟ್ಟಾಡದನಲ್ಲ. ಎದುರಾಳಿ ಬಲ ಇದ್ದಾಗ ಎದುರಾಳಿ ಗೊತ್ತಿಲ್ಲದಾಗೆ ಹೊಡಿಬೇಕು, ಹೌದಲ್ವಾ? ಆ ಸಿಸ್ಟಮ್ ಅಲ್ಲ. ಇವರು ಅದಕ್ಕೆ ಏನು ಮಾಡಿದ್ದಾರೆ, ಎದುರಾಳಿ ಹತ್ರ ಚೆನ್ನಾಗಿದ್ರು.
ಎದುರಲ್ಲಿ ಹತ್ರ ಬಾರಿ ಚೆನ್ನಾಗಿದ್ರು. ಆ ಕಮಲರೇ ಅಂತ ಹೇಳಿ ನಾಟಕ ಮಾಡ್ಕೊಂಡಿದ್ರು. ಆಯ್ತಾ, ಈ ಕಮಲು ಪೊಳೆ ಅಲ್ಲಿ ಗುರುಪುರಕ್ಕೆ ಕೈ ಕಂಬಕ್ಕೆ ಆಟಕ್ಕೆ ಬಂದಿದ್ದಾನೆ. ಅಲ್ಲಿಂದ ಆಟ ಇತ್ತು ಯಕ್ಷಗಾನ. ಇವನನ್ನು ಕರ್ತಿದ್ದಾರೆ, ಕಮಲರೇ ಬಲ್ಲೆ ಅಂತ ಹೇಳಿ ನೋಟಿಸ್ ಕೊಟ್ಟು ಇವರನ್ನು ಸನ್ಮಾನ ಮಾಡಿ ಅಂತಾರೆ, ಗೆಸ್ಟ್ ತರ ಕರ್ತಿದ್ದಾರೆ. ಕಮಲ್ ಸ್ಟೈಲಲ್ಲಿ ಬುಲೆಟಲ್ಲಿ ಬಂದಿದ್ದಾನೆ, ರಾತ್ರಿ ಬುಲೆಟಲ್ಲಿ ಬಂದಿದ್ದಾನೆ. ಬದ್ದವ ಏನು ಮಾಡಿದ್ದಾನೆ, ಮಧ್ಯರಾತ್ರಿಯಲ್ಲಿ ಹೊರಟಿದ್ದಾನೆ. ಮಧ್ಯರಾತ್ರಿ ಹೊರಟಿದವ ಇವನನ್ನು ಅಲ್ಲಿ ದ್ವಾರದ ಹತ್ರ ಕಾದಿದ್ದಾರೆ ಓಟದಲ್ಲಿ. ಒಬ್ಬ ಪಾಪ ಒಬ್ಬ ಈ ರೋಯಿ ಯಾರನ್ನು ಬಲಿಗಾಗು ಜಾಸ್ತಿ ಅಲ್ಲ, ಒಬ್ಬ ಮುಸ್ಲಿಂ ಒಬ್ಬ ಅಮೀರ್ ಅಂತ ಏನೊಬ್ಬ ಪಾಪ ಓಟ ಓಡಿಸ್ತಿದ್ದ, ಅವನ ಓಟವನ್ನು ಇಟ್ಕೊಂಡು ಬಂದಿದ್ದಾನೆ ರೋಯಿ. ಆಯ್ತಾ, ಅವನ ಓಟ ಒಂದು ಹಾಗೆ ಕೇಸಲ್ಲಿ ಅವನಿದ್ದಾನಂತ ಅವನೊಂದು ಮಾಡ್ರಾಯ್ತು ಅಲ್ಲಿ. ಅವನ ತಂದೆ ಎದಾರಿ ಮತ್ತು ಅಲ್ಲಿ ನಿಮ್ಮ ಓಮಂಜೂರು ಜಂಕ್ಷನಲ್ಲಿ ಅವರದೊಂದು ಸ್ಟಾಲ್ ಇತ್ತು, ಈ ಫ್ರೂಟ್ಸ್ ಗೀರ್ಸ್ ಎಲ್ಲ ಮಾರುದು. ಅಪ್ಪ ಹೇಳಿದ, ಇಟ್ಟು ನೀನು ಓಟ ಓಡಿಸೋದು ಬೇಡ ಮಗ, ನೀನು ಅಂಗಡಿಯಲ್ಲಿ ಕೂರು ಅಂತ. ಅಮೀರ ಈ ಫೀಲ್ಡಿನವನೆಲ್ಲ ಈ ಓಟ ಹಿಡ್ಕೊಂಡು ಬಂದದ್ದು ರೋಯಿ ಇದ್ದಾನಲ್ಲ, ರೋಯಿ ಓಮಂಜೂರು ರೋಯಿ. ಸರ್ಕಲ್ ಅಂದ್ರೆ ಅವನ ಸರ್ಕಲ್ ಎದುರುಗಡೆ ಅವನ ಅಂಗಡಿ. ಸರ್ಕಲ್ ಅಲ್ಲಿ ತರ್ಲಿಕ್ಕೇನಿಲ್ಲ, ಸರ್ಕಲ್ ಅಲ್ಲಿ ತಕೊಂಡೋಗಿ ಇದು ಮಾಡ್ಲಿಕ್ಕೆ ಏನಿಲ್ಲ. ಆ ಸರ್ಕಲ್ ಅಲ್ಲಿ ಹೋಗುವಾಗ ಹೇಳುವಾಗ ಹಾಗೆ ಅಂತ ಅಷ್ಟೇ. ಅವನ ಅಂಗಡಿಯಿಂದ ಕಡ್ದಿದ್ದಾರೆ. ಅವನು ಒಂದು ಓಟ ಮಾತ್ರ, ಅವನು ಓಟ ಈ ರೋಯಿ ಕೊಂಡೋದದ್ದು. ರೋಯಿ ಓಟ ಬಿಡ್ಲಿಕ್ಕೆ ಗೊತ್ತುಂಟಲ್ಲ, ಈ ರೋಯಿದು ಓಟ ಮಾರಿದ್ದಾನೆ. ಈ ಓಟ ಡ್ರೈವರ್ದೆಲ್ಲ ಪರಿಚಯ ಇದೆ ಇವನಿಗೆ. ಅವ ಯಾರ ಭಾವಕ ಅಂತೇಳಿ, ಅವನ ತಂದೆ ಭಾವಕ ಅಂತೇಳಿ ಅವರದೊಂದು ಫುರ್ಸ್ ಅಂಗಡಿ ಇತ್ತು. ಈ ರೋಯಿ ಏನು ಮಾಡಿದ್ದಾನೆ, ಅವನ ಓಟವನ್ನು ಇಟ್ಕೊಂಡು ಹೋಗಿದ್ದಾನೆ. ರೋಯಿ ಮತ್ತೊಬ್ಬ ಅವನದು ಹೆಸರು ರಫೀಕ್ ಅಂತ ಕಾಣಬೇಕು, ಓಮಂಜೂರಿನವ ರಫೀಕ್, ಅವನದು ಸಹ ರಫೀಕೆ. ಅವನು ರೋಯಿ ಮತ್ತೊಬ್ಬ ಇಸ್ವ ಅಂತೇಳಿ. ಇಸ್ವ ಅಂತ ನೀವು ಅವನು ಯಾರಂತ ಹೇಳಿದ್ರೆ ಅವನು ದೊಡ್ಡ ಒಂದು ಸ್ವಾಮೀಜಿ ತಮ್ಮ, ಹೆಸರು ಬೇಡ ಬಿಡಿ, ದೊಡ್ಡ ಸ್ವಾಮೀಜಿದು ತಮ್ಮ ಅವ ಇಸ್ವ. ಆಯ್ತಾ, ಇಸ್ವ, ರೋಯಿ ಮತ್ತು ಬಾಲ. ನೋಡಿ, ವಿಶ್ವನಾಥ ಅಂತ ಹೆಸರು ಅವನು, ವಿಶ್ವನಾಥ, ರೋಯಿ, ವಿಶ್ವನಾಥ ಮತ್ತು ರಫೀಕ್ ಅಂತೇಳಿ ಬಾಲ. ಇವರು 4 ಜನ ಅಮೀರ್ ಇದ್ದ ಇಲ್ವೋ ಗೊತ್ತಿಲ್ಲ ನಂಗೆ. ಒಟ್ಟು ಅಮೀರ್ ಇದ್ದು, ಒಟ್ಟು ಡ್ರೈವರ್ ಯಾರೋ ಗೊತ್ತಾರು. ಓಟ ಓಡಿಸಿದ್ರು ರೋಯಿ. ಅವನನ್ನು ಏನೋ ಬಾಡಿಗೆ ಮಾಡಿ ತಗೊಂಡೋಗಿದ್ದಾರೆ ಇವರು, ಅಮೀರನ್ನು ತಕೊಂಡು ಹೋಗಿ ದೂರದ ನಿಂತಿದ್ದಾರೆ. ಕಮಲನ್ನು ರೋಯಿ ಓಟದಲ್ಲಿ ಕೂತಿದ್ದಾನೆ ರೈಡಿಂಗ್ ಅಲ್ಲಿ ಕೂತು. ಕಮಲು ಇಲ್ಲಿಂದ ಬಂದಿದ್ದಾನೆ ಕೈಕಮದಿಂದ. ಬುಲೆಟಿಂದ ದೂರ ಬರುವಾಗ ಒಂದೇ ಗಾಡಿ ಬರುವುದಲ್ಲ, ದಡಬಡ ಸೌಂಡ್ ಆಗಿದೆ. ಇವರಿಗೆ ಗೊತ್ತಾಗಿದೆ, ಇವರು ಪ್ರಿಪೇರ್ ಆಗಿದ್ದಾರೆ. ಕಮಲನ್ನು ಬೆನ್ನಟ್ಟುಕೊಂಡು ಹೋಗಿದ್ದಾರೆ. ಹೋಗಿದ್ದಾರೆ ಇವರು. ಹೋಗಿ ಬುಲೆಟ್ ಹೋಗ್ತದಲ್ಲ, ಫಾಸ್ಟ್ ಹೋಗ್ತದಲ್ಲ, ಬುಲೆಟಲ್ಲಿ ಹೋಗ್ಬೋದಿತ್ತು ಇವನಿಗೆ. ಇವನಷ್ಟು ಟೈಮ್ ಕೆಟ್ಟಿದೆ ಹೇಳ್ತಾರಲ್ಲ ಹಾಗೆ. ಬುಲೆಟಲ್ಲಿ ಇವನಿಗೆ ಪಾಸ್ ಮಾಡಿ ಒಂದು ಬುಲೆಟನ್ನು ಬೆನ್ನು ಹಿಡಿಯುದು ಅಂದರೆ ಅಷ್ಟು ಈಸಿಯಾ ಇಲ್ಲ. ಇವನು ಭಯ ಬಿದ್ದು ಹೋಗಿದ್ದಾನೆ. ಇವನಿಗೇನು ಧೈರ್ಯವಂತಲ್ಲ, ಭಯ ಬಿದ್ದಿದ್ದಾನೆ. ಭಯ ಬಿದ್ದು ಓಡೋ ಇದರಲ್ಲಿ ಅಡ್ಡೂರು ಹತ್ತಿರ ಬರುವಾಗ ಸಂಕ ದಾಟಿ ಅವನು ಪೊಲಳಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಗಾಡಿ ನಿಲ್ಲಿಸಿ ಮನೆಗೆ ಹೋಗ್ಬೇಕು. ಅವನಿಗೆ ಅಲ್ಲಿ ಗಾಡಿ ನಿಲ್ಲಿಸಿ ಮನೆಗೆ ಹೋಗಿದ್ರೆ ಗದ್ದೆಯಲ್ಲಿ ಹೋಗ್ಬೇಕು. ಅವನು ಒಬ್ಬನೇ ಆಗ್ತಾನೆ. ಅದಕ್ಕೆ ಅವನಿಗೆ ಭಯ ಬಿದ್ದು ಇಲ್ಲಿ ಜನ ಇರ್ತಾರಲ್ಲ ಯಕ್ಷಗಾನದ ಹತ್ರ, ಈ ಯಕ್ಷಗಾನಕ್ಕೆ ವಾಪಸ್ ಹೋಗುವ ಅಂತೇಳಿ ತಿರುಗಿಸಿದಾನೆ ಬೈಕನ್ನು ತಿರುಗಿಸುವಾಗ. ಇವನ ಟೈಮ್ ಕೆಟ್ಟಿದೆ ಹೇಳ್ತಾರಲ್ಲ, ಒಂದು ಸಾರಿ ಟೈಮ್ ಕೆಟ್ಟಾಗ ಏನ್ ಮಾಡೋಕ್ಕಾಗಲ್ಲ. ಒಂದು ಸಾರಿ 10 ಬುಲೆಟ್ ಹೊಡೀರಿ ನೀವು. ಟೈಮ್ ಒಳ್ಳೇದಿದ್ರೆ ಅದು ಈಗ ನಮ್ಮ ಮುತ್ತವಣ್ಣನಿಗೆ ದಡಬಡ ಹೊಡ್ತಿದ್ದಾರೆ. ಮುತ್ತವಣ್ಣ ಏನಾಗಿದ ಹಾಗೆ ಒಂದೊಂದ್ ಸಾರಿ 10 ಬುಲೆಟ್ ಹೊಡೆದ್ರೆ ಆಗುದಿಲ್ಲ. ಟೈಮ್ ಕೆಟ್ಟಾಗ ಏನ್ ಬೇಕಾದ್ರೆ ಆಗ್ತದೆ. ಇವರಿಗೆ ಟೈಮ್ ಕೆಟ್ಟಿದೆ, ಇವನ ಬೈಕ್ ಬಿದ್ದಿದೆ, ಸ್ಕಿಡ್ ಆಗಿದೆ. ಬೈಕ್ ಬೀಳುದು ಸಹ ಇವರು ಓಟಕೊಂಡೋಗಿ ಅಲ್ಲಿ ಅವನ ಇದಕ್ಕೆ ನಿಲ್ಲುದು ಸಹ. ರೋಯ್ ಅಲ್ಲ ರೈಡಿಂಗ್, ಸ್ಪೀಡ್ ಅಲ್ಲ, ಅಷ್ಟು ಸ್ಪೀಡ್ ಹೋಗ್ಬೇಕಿದ್ರೆ ರೋಯೇ ಬಿಡ್ಬೇಕಲ್ಲ. ರೋಯೇ ಬಿಟ್ಟಿದ್ದಾನೆ. ರೋಯ್ ಒಳ್ಳೆ ಓಟ ಬಿಡ್ತಿದ್ದ. ಬಿದ್ದು ಬೈಕಿಗೆ ತಾಗಿಸಿ ನಿಲ್ಲಿಸಿದ್ದಾನೆ. ನಿಲ್ತು ದಡಬಡ ಹಾಕಿದ್ದಾರೆ. ಸಾಧ್ಯವಾಗಿದ್ದಾನೆ. ಅದಕ್ಕೆ ಹೇಳ್ತದಲ್ಲ, ಅನಿಷ್ಟ ಮಾಡಿದ್ರೆ ಅಲ್ಲಿ ಅಡ್ಡೂರು ಅಂತ ಪೊರಳಿ ಕ್ಷೇತ್ರಕ್ಕೆ ಅಡ್ಡೂರು ನೆಕ್ಸ್ಟ್ ಪೊರಳಿ ಕ್ಷೇತ್ರ. ನಿಮ್ಮ ಬ್ರಿಡ್ಜ್ ದಾಟಿದ್ರೆ ಪೊರಳಿ ಕ್ಷೇತ್ರ. ತಾಯಿ ನಿನ್ನ ಒಳಗೆ ಬರುದೇ ಬೇಡ ಅಂತ ಅನ್ಯಾಯ ಮಾಡಿದ್ದಾರೆ. ತಾಯಿದು ಡಿಸಿಷನ್ ಗೊತ್ತಿಲ್ಲಲ್ಲ, ನಾವು ಎನಿಸುದು ಹಾಗೆ. ಅನ್ಯಾಯ ಮಾಡೋದಿದ್ರೆ ತಾಯಿದು ಡಿಸಿಷನ್ ಆಗಿರ್ತದೆ. ಅಲ್ಲಿ ದೇವಸ್ಥಾನ, ಇವನ್ ದೊಡ್ಡ ಹೆಸರು, ದೇವಸ್ಥಾನದಲ್ಲಿ ಕೂತ್ಕೊಳ್ಳೋದು. ಹೊರಗಡೆ ಅಂಗನ ಇದೆ, ಅಂಗನದಲ್ಲಿ ಕೂತ್ಕೊಳ್ಳೋದು, ಕಾಲಿನ ಮೇಲೆ ಕಾಲು ಹಾಕಿ. ಹಿರಿಯವರೆಲ್ಲ ಬರುವಾಗ ಕಾಲು ಕೆಳಗೆ ಹಾಕ್ಲಿಕ್ಕಿಲ್ಲ. ಇವತ್ತು ದೊಡ್ಡ ಇವನಿಗೆ ನಮಸ್ಕಾರ ಹೊಡಿಬೇಕು. ಆಗ ಅವರು ಏನು ಮಾಡ್ತಾರೆ, ಅಯ್ಯೋ ಅಪ್ಪೇ ಮೆಂಜಿ ಮೂಲು ಎಂಕ್ಲೆ ಗುಂಜಿ ಬರ್ರಲ್ಲ ಮನಸ್ಸುಜ್ಜಿ ಅಂತ ಹೇಳುದಿಲ್ವಾ? ಅಲ್ಲೆಲ್ಲ ಹಿರಿಯವರಿದ್ದರು, ಜಯಣ್ಣ ಅವರು, ಇವರೆಲ್ಲ ದೊಡ್ಡ ಗುರುಕರು ಹೇಳುದಿಲ್ಲ, ಅಯ್ಯೋ ಮೇನಂಜಿ ಮೂಲಂಜಿ ಮೇನ ಸ್ಟೈಲೇ ಜಾಸ್ತಿ ಆಗ್ತದೆ ಅಪ್ಪೆ ಅಂತ. ಆಗ 10 ಜನ ಬೇಕಾ ತಾಯಿಗೆ, ಒಬ್ಬ ಬೇಕಾ? ಒಳ್ಳೆ ಅವನ ತಾಯಿ ಅಲ್ಲ ಪಾಪ, ಒಳ್ಳೆ ಮನೆಯವರು ಅವರು, ಏನು ಇದಲ್ಲ ಪಾಪದವರೆಲ್ಲ. ಲಾಸ್ಟಿಗೆ ಎಲ್ಲ ಎವಿಡೆನ್ಸಿಗೆ ಬಂದ್ರು, ನನ್ನನ್ನು ತೋರಿಸಲಿಸಿಲ್ಲ ಅವರು. ಎವಿಡೆನ್ಸಿಗೆ ಬಂದ್ರಲ್ಲ ಕೋರ್ಟಿಗೆ, ನಾನು ಇರ್ಲಿಲ್ಲ. ಕಮಲನ್ನು ಕಡಿಯುವಾಗ ನಾನು ಇರ್ಲಿಲ್ಲ. ಇವರು ಹೇಳಿದ್ರು ನಾನು ಇದ್ದೆ ಅಂತ ಹೇಳಿದ್ರಲ್ಲ, ನಾನು ಇರ್ಲಿಲ್ಲ. ಆ ತಾಯಿ ಸಾಕ್ಷಿ, ನಾನು ಕಮಲನ್ನು ಕಡಿಲಿಕ್ಕೆ ಇರ್ಲಿಲ್ಲ ನಾನು. ಅರ್ಥ ಆಯ್ತಾ? ನಮ್ಗೇನು ಭಯ ಅಲ್ಲ, ನಾನು ಇರ್ಲಿಲ್ಲ. ಕೇಸ್ ನಮ್ಮ ಮೇಲೆ ಬಿದ್ದಿದೆ. ರಘು, ಪ್ರಮೋದ್, ಸಂತು ಎಲ್ಲ ಬಿದ್ದಿದೆ. ರೋಯ ಮೇಲೆ ಕೇಸ್ ಇಲ್ಲ. ಅದರಲ್ಲಿ ಇದ್ದದ್ದು ಫಸ್ಟ್ ಕಡಿಯುವಾಗ ಇದ್ದದ್ದು ರೋಯಿ. ಇದೇ ಬಾಲ ಇದ್ದೇನಲ್ಲ, ಮರ್ಡರ್ ಕೇಸಲ್ಲಿ ಬಾಲ ಇದ್ದಲ್ಲ, ಬಾಲನ ಕರ್ಕೊಂಡು ಬಂದ ನಾನು ಮಂಜೇಶ್ವರದಲ್ಲಿ. ನಾನೊಂದು ವಾಂಟೆಡ್ ಕೇಸಲ್ಲಿ ಆ ಪ್ರಭಾ ಅಂತ ಇದ್ದಲ್ಲ, ನಮ್ಮ ಬರ್ಕೆ ಪ್ರಭಾ ದೊಡ್ಡ ಅನಿಷ್ಟ ಅಲ್ಲ, ಕುಡಿದ್ರೆ ಆಗುದಿಲ್ಲ ಅವನಿಗೆ.
ಕುಡಿದ್ರೆ ಆಗುದಿಲ್ಲ. ಅಲ್ಲೊಬ್ಬ ಗೋಪಾಲ ಅಂತ ಮೊನ್ನೆ ಅವರೊಂದು ಇವರು ಹೇಳಿದ್ರಲ್ಲ, ಗೋಪಾಲ ಸ್ಟೋರಿ ಇಲ್ಲ, ಆ ಗೋಪಾಲನಿಗೆ ಕುಡಿದ್ರೆ ಆಗುದಿಲ್ಲ, ಅವನಿಗೆ ಕುಡಿದ್ರೆ ಆಗುದಿಲ್ಲ. ಅವು ನಮ್ಮೊಬ್ಬ ರಘು ಅಂತಿದ್ದ, ಸಪುರ ರಘು ಅಂತ ಹೇಳುದು ನಾವು, ಅವನು ತಮ್ಮವ, ಸಪುರ ರಘು ಪೆಟ್ಟಿಷ್ಟಲ್ಲ, ಅವ ರಘು ತಮ್ಮ ಬಂದ್ರೆ ನಮ್ಮ ಅಲ್ಲಿ ಬಳ್ಳಲ್ ಬಗಲ್ ಇರುದವ. ಈ ಗೋಪಾಲ ಅಲ್ಲಿ ಭಗವತಿ ಹತ್ರ ಇರುದು, ಅವನಿಗೆ ಮಣ್ಣಗುಡ್ಡೆಯಲ್ಲಿ ಮನೆ, ಅವನು ಮಣ್ಣಗುಡ್ಡೆ ವ್ಯಾರಸ್ ಹತ್ರ ಮನೆ, ಅವನಿಗೆ ವೈನ್ಶಾಪ್ ಅಲ್ಲಿ ಬಲ್ಲಲ್ ಬಗಲ್ ವೈನ್ಶಾಪ್ ಇಲ್ಲ, ಮಣ್ಣಗುಡ್ಡೆಯಲ್ಲೇ ವೈನ್ಶಾಪ್ ಮಣ್ಣಗುಡ್ಡೆ. ಅವ್ರಿಗೆ ಭಗವತಿ ಅವರೆಲ್ಲ ಕುಡಿಲಿಕ್ಕೆ ಹೋಗುದು ಮಣ್ಣಗುಡ್ಡೆಗೆ, ಅವರಿಗೆ ಮಣ್ಣಗುಡ್ಡೆಯಲ್ಲೇ ವೈನ್ಶಾಪ್, ಬಳ್ಳಲ್ ಬಗಲ್ ಇಲ್ಲಾಗ. ಇಲ್ಲಾಂದ್ರೆ ಸೇಡಿಗುಡ್ಡೆಗೆ ಹೋಗ್ಬೇಕು, ಇಲ್ಲಾಂದ್ರೆ ಈ ಚಂದ ಕಾಪಿಗಾಡು ಪೂಂಜ ವಂಶಕ್ಕೆ ಬರಬೇಕು. ಅದಕ್ಕೆ ಅವರಿಗೆ ಹತ್ತಿರ ಇಲ್ಲಿ ನಡ್ಕೊಂಡು ಹೋಗ್ಲಿ ಮಣ್ಣಗುಡ್ಡೆ. ಇವರು ಮಣ್ಣಗುಡ್ಡೆಗೆ ಹೋಗುದು, ಕಿಶೋರು ಅವರು ಇವರೆಲ್ಲ, ಇವರ ಗೋಪಾಲಗೆ ಎಲ್ಲ ಕೆಲವು ಇದ್ರು ಇಲ್ಲಿ. ಅಲ್ಲಿ ಒಂದು ಭಗವತಿ ಕಲಾಕ್ಷೇತ್ರ ಅಂತ ಒಂದು ಇದಿತ್ತು, ಅವರದೊಂದು ಟೀಮ್ ಇತ್ತು, ಭಗವತಿ ಕಲಾಕ್ಷೇತ್ರ ಅಂತ ಅವರದೊಂದು ಟೀಮ್ ಇತ್ತು. ಇವರೆಲ್ಲ ಅಲ್ಲಿ ಮರುದು ಇಲ್ಲಿ ಕುಡಿಲಿಕ್ಕೆ ಹೋಗುದು ಅಲ್ಲಿ ಎಲ್ಲಿ ಮಣ್ಣಗುಡ್ಡೆಗೆ. ಈ ಗೋಪಾಲನಿಗೆ ಕುಡಿದ್ರೆ ಆಗುದಿಲ್ಲ, ಕುಡಿದ್ರೆ ಬಂದು ಉಗಿಯುವುದು, ತೂ ಅಂತ ಹೇಳುದು, ಮತ್ತೆ ಎಲ್ಲ ಏಕವಚನದಲ್ಲೇ ಮಾತಾಡುದು, ಅವನಿಲ್ಲ ಇವನಿಲ್ಲ ಅಂತಿಲ್ಲ. ರಘುಗೆ ಸಂದೆ ರಘು ಹೂ ಅಂತ ಇದೆಲ್ಲ ಹಾಗೆ ಇಲ್ಲ ಸ್ಟೈಲ್. ಈ ರಘುಗೆ ಅವನು ಆಗ್ತಾ ಇಲ್ಲ. ರಘು ಒಂದು ಸರಿ ಅವನಿಗೆ 2 ಬಿಟ್ಟಿದ್ದಾನೆ, ರಘು ಪಾಯಮುಲು ಇದು ಬರವಲ್ಲಿ ಅಂತೇಳಿ ಬಿಟ್ಟಿದ್ದಾನೆ. ಇವನಿಗೆ ಹಾಗೆ ಇವರು ಯಾವಾಗಲೂ ಅಲ್ಲಿ ಮುಕ್ಕಲು ಹೊಡೆಯುವುದಲ್ಲ, ಇವರು ಎಲ್ಲ ಸೇರುದೇ ಹುಡುಗರೆಲ್ಲ ವೈನ್ಶಾಪ್ ಹತ್ರ ಅಲ್ಲ, ಇವರು ಸಹ ವೈನ್ಶಾಪ್ ಎಲ್ಲ ಸೇರ್ತಿದ್ರು, ಇವರು ಸಹ ವೈನ್ಶಾಪ್ ಹತ್ರ ಬರ್ತಿದ್ರು. ಹೋಗುವಾಗ ಗೋಪಾಲ ಕುಡಿಯುವ ಮೊದಲು ಸರಿ ಇರ್ತಿದ್ದ, ಕುಡ್ದ ಮೇಲೆ ಅವನಿಗೆ ಇನ್ನೊಂದು ಮೈಯಲ್ಲಿ ಬರ್ತಾಯಿತ್ತು ಗೋಪಾಲನಿಗೆ, ಬೇರೆ ಒಂದು ಮೈಯಲ್ಲಿ ಬರ್ತಾ ಇತ್ತು ಅವನಿಗೆ. ಕುಡ್ದ ಮೇಲೆ ಬರ್ತದಲ್ಲ, ಅದರಲ್ಲೇ ದೈವ ಇರ್ತದಲ್ಲ, ದೇವ ಕುಡಿಯೋದು ಗಂಗಾ ಸರಬಲ್ಲಿ ಬೇಗ ಬರುದಲ್ಲ, ಅದಕ್ಕೆಲ್ಲ ಸರಬು ಅದಕ್ಕೆ ಬರ್ತಾಯಿತ್ತು ಇವನಿಗೆ. ಆಯ್ತಾ, ಈ ಒಂದು ಕುಡ್ದ ಮೇಲೆ ಒಂದು ಬೇರೆ. ಹಾಗೆ ಬಂದು ಒಂದು ಸರಿ ಪ್ರಭಾ ಹೇಳ್ತಾನೆ ರಘು ಹತ್ರ, ಹೆಂಚಿನ ಮಾರ ನಿಖಲ್ನ ಭಗವತಿದ ಪುರ ಜವನೇರು ಬತ್ತು ಪಾಡ್ತವಲ್ ಬರ್ತದ ಮಣ್ಣಗುಡ್ಡೆ ಬತ್ತಿಗೆ ಏಪಲ್ಲ ಕಿರಿಕಿರಿ ಮಲ್ಪನ ಮಾರ ಜವನೇರು ಬರ ಬೆಚ್ಚಿರಿ ಆಗ್ಲೇ ಪಾಡ್ಲೆ ಅಂತ ಹೇಳಿದ್ದಾನೆ ರಘು ಹಾಗೆ ನಾನು ಹೇಳಿಲ್ಲ, ನನ್ನ ತಮ್ಮನಿಗೆ ಅಂತ ಹೇಳ್ತಾರೆ ಹೇಳಿದಾನಂತ, ಹಾಗೆ ಅವ ಪಾಡ್ಲೆ ಅಂತ ಹೇಳಿದ್ದಾನೆ. ಪಾಡ್ಲೆ ಅಂತ ಹೇಳುವಾಗ ಇವನಿಗೆ ಒಂದು ರಘು ಹೇಳಿದ ಚಾನ್ಸ್ ಸಿಕ್ಕಿತ್ತಲ್ಲ, ಅವನಿಗೆ ಬಿಟ್ಟಿದ್ದಾರೆ, ಗೋಪಾಲನಿಗೆ ದಡಬಡ ಬಿಟ್ಟಿದ್ದಾರೆ. ಗೋಪಾಲನಿಗೆ ಬಿಟ್ಟ ಮೇಲೆ ಇವರೊಂದು ಸರಿ ವಾಕಿಂಗ್ ನಡ್ಕೊಂಡು ಬಂದಿದ್ದಾರೆ ಬಳ್ಳಲ್ ಭಾಗ ತನಕ, ಎಲ್ಲ ಒಂದು ಸಾಹಸ ಮಾಡಿ ಒಂದು ಬರ್ತಾರಲ್ಲ ಹಾಗೆ ಬಳ್ಳಲ್ ಭಾಗ ತನಕ ನಡ್ಕೊಂಡು ಬರುವಾಗ ನಮ್ಮ ಓಮಂಜಿ ರೋಯ್ ಇದ್ದಾನಲ್ಲ, ಅವನು ಓಣಿ ಹತ್ರ ಮನೆ, ಆ ಭಗವತಿ ಕಾಲದ ಮೇಲೆ ಅವನ ಓಣಿ ಹತ್ರ ಮನೆ, ಅವನು ಅಲ್ಲಿಂದ ಓಣಿಯಲ್ಲಿ ತಲವಾರು ಇಟ್ಕೊಂಡು ಬಿಸಿಯಲ್ಲಿ ಕೂತಿದ್ದಾನೆ. ರಘು ಅವನಿಗೆ ಬೈದಿದ್ದಾನೆ ಮನ್ಮಗುಲ್ಲಿ ಅಂತ, ಈ ಮನ್ಪಂದ ಗುಲ್ಲ ಅಂತ. ರೋಯ್ ಪೆಟ್ಟಿ ಕಮ್ಮಿ ಅವಸ ಪೆಟ್ಟಿ ಕಮ್ಮಿ, ಅವನು ಒಳ್ಳೆ ಬೆಟ್ರಿ ಆಯ್ತಾ. ಅವನು ಹೆಂಚುನವ ರಘು ಹೆಂಚುನ, ಅವಾಗ ರಘು ಮೇಲೆ ಬೇಜಾರಾಗಿದೆ ಅವನಿಗೆ, ರಘು ಹೆಂಚಿನ ಪುರ ಅಕ್ಲೆ ಪುರ ಸಪೋರ್ಟ್ ಮಲ್ಪನು ಹಾಗೆ ಎಲ್ಲ ಹೇಳಿದ್ದಾನೆ. ರಘುನ ಸಪೋರ್ಟ್ ಇಂದಲೇ ಭಗವತಿ ಅವರು ನಮ್ಮಿಂದ ದೂರ ಆದದ್ದು. ಅದರ ನಂತರ ಈ ಪ್ರಭಾ ಏನು ಮಾಡಿದ್ದಾನೆ ಅದೊಂದು ಆಯ್ತಾ. ಅದರ ನಂತರ ಪ್ರಭಾ ಸ್ವತಂತ್ರ, ಮರುದಿ ಸ್ವತಂತ್ರ. ಇವರು ಭಗವತಿ ಅವರು ಇದು ಎಲ್ಲ ಅಲ್ಲಿ ಇದು ಮಾಡ್ತಿದ್ರು, ನೆಕ್ಸ್ಟ್ ಫ್ಲಾಗ್ ಆಚರಣೆ ಮಾಡಲಿಕ್ಕೆ ಎಲ್ಲ ಅಲ್ಲಿ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿ ಧ್ವಜ ಎಲ್ಲ ಕಂಬ ಕಟ್ಟಬೇಕಲ್ಲ, ಕಂಬ ಎಲ್ಲ ರೆಡಿ ಮಾಡ್ತಿದ್ರು. ಅವರು ಸಾಕಿರ್ತಾರೆ. ಮರುದಿ ಸ್ವತಂತ್ರ ಸಂಡೇ ಬೇರೆ ಆ ದಿವಸ, ಮರುದಿವಸ ಸ್ವತಂತ್ರ, ಆ ಮರುದಿವಸ 15, 14 ದಿವಸ ಸಂಡೇ 14 ದಿವಸ ಸಂಡೇ ಆಯ್ತಾ. ಎಲ್ಲ ಸೇರಿದ್ದಾರೆ, ಜನ ಎಲ್ಲ ಬರೀ ಕಮ್ಮಿ ಇದೆ, ಎಲ್ಲ ಸೇರಿದ್ದಾರೆ. ಇವರೆಲ್ಲ ಫುಲ್ಲು ಗ್ಯಾಂಗ್ ಇದೆ. ಈ ಪ್ರಭಾ ಎಲ್ಲ ಕುರ್ದು ಸಂಡೇ ಅಲ್ಲ 2 ಪೆಗ್ ಹಾಕಿ ಮಧ್ಯಾಹ್ನ ದಿವಸ ಹೋಗಿದ್ದಾನೆ ಅತ್ತಿಂದ. ಪ್ರಭಾ ಮತ್ತು ಸಚಿನ್ ಹೆಗ್ಡೆ ಅಂತ ಈಗ ಸಿದ್ದಾನೆ ಸಾಹಿಬಿನ ಹತ್ರ, ಈಗ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಬಿಸ್ನೆಸ್ ಮ್ಯಾನ್ ಎಲ್ಲ ಆಗಿದ್ದಾನೆ ಸಚಿನ್ ಆಯ್ತಾ. ಸಚಿನ್ ಹೆಗ್ಡೆ ಅಂತ ಮೊನ್ನೆ ಫೋನ್ ಮಾಡಿದ್ದ ನನಗೆ ಆ ಸ್ಟೋರಿ ಬಂದ ಮೇಲೆ. ಆ ಸ್ಟೋರಿ ಅರೆ ಗೊತ್ತುಜ್ಜಿ ಸ್ಟೋರಿ ಯಾಕಂದ್ರೆ ಈ ಪನ ಆ ಸ್ಟೋರಿ ಹೇಳಿದೆ, ಈ ಪನ ಹೇಳುತ್ತದಂತ ಆಯ್ತಾ. ಅವ ಫೋನ್ ಮಾಡಿದ್ದಾನೆ. ಈ ಪ್ರಭಾನ ಹತ್ರ ಕಂಟ್ರಿ ಮೇಟ್ ರಿವಲರ್ ರಘು ಹತ್ರ ಇದ್ದದ್ದೇ. ಈ ಪ್ರಭಾ ಹಿಡ್ಕೊಂಡು ಹೋಗುದು ಅದನ್ನು. ಈ ಬಾಂಬೆಯಿಂದ ಬಂದ್ರೆ ಈ ಪ್ರಭಾನಿಗೆ ಸ್ವಲ್ಪ ಅಂಡರ್ವರ್ಲ್ಡ್ ಹುಡ್ಚಿದೆ. ಈ ಬಾಂಬೆಯಲ್ಲೆಲ್ಲ ಇದೆಲ್ಲ ಜೋರಲ್ಲ, ಆಗ ಇನ್ನೆಲ್ಲ ಜೋರಿತ್ತಲ್ಲ ಬಾಂಬೆಯಲ್ಲಿ. ಇವ ಪ್ರಭಾಸ ಶೆಟ್ಟಿ ಕಂಪನಿ ಎಲ್ಲ ಶೆಟ್ಟಿ ಎಲ್ಲ ಆಯ್ತಾ. ಇವ ಪ್ರಭಾ ರಘು ಹತ್ರ ಟೂ ಪಿಸ್ತೂಲ್ ರಿವಾಲ್ವರ್ ಇಟ್ಕೊಂಡು ಹೋಗಿದ್ದಾನೆ. ಯಾವಲ್ಲ ರಿವಾಲ್ವರ್ ಸೊಂಟದಲ್ಲಿ ಇಟ್ಕೊಂಡದ್ದು. ಕುಡಿದ್ರೆ ಅವನಿಗೆ ಒಂದು ಇದೆ, ನಾನು ಮೊದಲು ಹೇಳಿದ್ದೇನೆ ಅವನಿಗೆ ಒಂದು ಫೈರಿಂಗ್ ಮಾಡೋ ಹುಚ್ಚು ಅಂತ ಹೇಳಿದ್ದೇನೆ ನೀವು ಮೊದಲು ಆಯ್ತಾ. ಇವ ಆಚೆಯಿಂದ ಸ್ಕೂಟ್ರಲ್ಲಿ ಹೋಗಿದ್ದಾನೆ. ಹೋಗುವಾಗ ಅವರೆಲ್ಲ ಸೇರಿದ್ದಾರೆ, ನಿಂತಿದ್ದಾರೆ. ನಿಲ್ಲುವಾಗ ಇವ ಕುಡ್ದಿದ್ದ ಪ್ರಭಾ ನಿಂತಿದ್ದಾನೆ ಸ್ಟೈಲಲ್ಲಿ. ಅವರು ನೋಡಿದ್ದಾರೆ ಪ್ರಭಾನ, ಈಗ ನೋಡಿದ್ರು, ಹೋಗುವಾಗ ನೋಡುದಿಲ್ವಾ, ಈಗ ನೋಡಿದ್ರು, ಅಲ್ಲಿ ಕುಡ್ದಿದ್ರು ಅವರು ಸಹ. ಪ್ರಭಾ ವಾಪಸ್ ಬಂದಿದ್ದಾನೆ. ವಾಪಸ್ ಬಂದು ದಾದಾ ಯಾನಿಕಲ್ನೆಲ್ಲ ಕೇಳಿದ್ದಾನೆ. ಕೇಳುವಾಗ ಅವರು ಗಲಾಟೆ ಆಗಿದೆ. ಗಲಾಟೆ ಹೋಗುವಾಗ ಕಲ್ಲು ಪ್ರಭಾನಿಗೆ ಹೊಡೆದಿದ್ದಾರೆ, ಪ್ರಭಾನಿಗೆ ಸಚ್ಚಿನಿಗೆ ಹೊಡೆದಿದ್ದಾರೆ. ಅವರು ಕಲ್ಲಲ್ಲೆಲ್ಲ ಹೊಡೆದು ಪ್ರಭಾನಿಗೆಲ್ಲ ತಾಗಿತ್ತು, ತಲೆಗೆಲ್ಲ ಇದಾಗಿತ್ತು, ಸಚ್ಚಿನಿಗೆ ಸಹ ತಾಗಿತ್ತು. ಆಗ ಪ್ರಭಾನ ಹತ್ರ ಟೂ ಇತ್ತಲ್ಲ ರಿವಾಲ್ವರ್, ಡಬ್ ಒಂದು ರೌಂಡ್ ಶೂಟ್ ಮಾಡಿದ್ದಾನೆ, ಆಗಿಲ್ಲ, ಡಬ್ ಮಾಡಿದ್ದಾನೆ. ಮಾಡುವಾಗ ಒಬ್ಬನ ಕಾಲಿಗೆ ಬಿದ್ದಿದ್ದು, ಸಂಜು ಅಂತೇಳಿ, ಗುಂಡು ಸಂಜು ಅಣ್ಣ ಅಂತೇಳಿ. ಅವ್ರು ಪಾಪ ಪೆಟ್ಟಿನವರಲ್ಲ, ಅವರು ಈ ಇದಕ್ಕೆ ಮೀನು ಹಿಡಿಲಿಕ್ಕೆಲ್ಲ ಹೋಗೋ ಇದೆಲ್ಲ ಈ ಕೆಲಸ ಮಾಡುವವರು ಆಯ್ತಾ. ಅವರಿಗೆ ಕಾಲಿಗೆ ಬಿದ್ದಿದೆ. ಹೆಂಡತಿಯ ಮನೆ ಬಳ್ಳಲ್ಬಾಗ. ಮರುದಿವಸ ಸ್ವತಂತ್ರಲ್ಲೆಲ್ಲ ಬಂದು ಸೇರಿದ್ದಾರೆ ಅಲ್ಲಿ. ಅಲ್ಲೊಂದು ಗೌಜಿ ಅಲ್ಲ, ಮರುದಿವಸ ಅಲ್ಲಿ ಸೇರಿದ್ದಾರೆ. ಅವರು ಇದ್ರು, ಅದು ತಪ್ಪಿ ಅವರ ಕಾಲಿಗೆ ಬಿದ್ದಿದೆ ಪಾಪ ಆಯ್ತಾ.
ಕಾಲಿಗೆ ಬಿದ್ದಾಗ ಇವರಿಗೆಲ್ಲ ಒಟ್ಟಾಗಿ ಕಾಲಿಗಿಲ್ಲ ದಡಬಡ ಬಿಸಾಕಿದ್ದಾರೆ. ರಿವಾಲ್ವರ್ ಇತ್ತಲ್ಲ ಇವರ ಹತ್ರ, ಇವರಿಗೆ ಕಲ್ಲುಗಿಲ್ಲೆಲ್ಲ ಬಿಸಾಕಿದ್ದಾರೆ ದೂರದಿಂದ ಅವರು. ಅಷ್ಟೊತ್ತಿಗೆ ನಾನು ಮತ್ತೊಬ್ಬ ಧೀರಾಜ್ ಅಂತ, ಕಿನ್ಯದಲ್ಲಿ ಮನೆ ಒಂದು ಧೀರಾಜ್, ನನ್ನ ಬಾರಿ ಕ್ಲೋಸ್ ಅವರು, ಕಿನ್ಯದಲ್ಲಿ ಮನೆ. ನಾವು ಸ್ಕೂಟ್ರಲ್ಲಿ ರೌಂಡ್ ಸರ್ಕಲಲ್ಲಿ ಬರ್ತಾ ಇದ್ದಾಗ ಓಮಂಜೂರು ರೋಯ್ ಕರೀತಾನೆ ನಮ್ಮನ್ನು. ಓಮಂಜೂರು ರೋಯಲ್ಲಿ ನಿಂತು ಕರೀತಾರೆ, ಕರೆದು ಅವ್ರು ಗಲಾಟೆ ಒಂದೊಂದು ಪ್ರಭಾಗ ಹಾಕೊಂದಿಲ್ಲ ಅಂತ ಹೇಳ್ತಾನೆ. ಆಗ ನಾವು ಓಮಂಜೂರು ರೋಯನ್ನು ಕೂರಿಸಿಕೊಂಡು ಬರ್ತೇವೆ ಅಲ್ಲಿಗೆ, 3 ಜನ ಕೂರಿಸಿಕೊಂಡು ಓಮಂಜೂರು ಸಹ ನಾವು 3 ಜನ ಬರ್ತೇವೆ. ಬಂದು ನನ್ನ ಹತ್ರ ವಿಜಯ್ ಸೂಪರ್ ಸ್ಕೂಟರ್, ಅದರ ಅಡಿಯಲ್ಲಿ ಒಂದು ತಲವಾರು ಇಡ್ತಿದ್ದೆ ನಾನು, ಮ್ಯಾಟ್ ಇದೆಯಲ್ಲ ಆ ವಿಜಯ್ ಸೂಪರ್ ಸ್ಕೂಟ್ರಲ್ಲಿ ಇಡ್ಲಿಕ್ಕೆ ಬರೀಸಿ ಆ ಮ್ಯಾಟಿನ ಅಡಿಯಲ್ಲಿ ಒಂದು ತಲವಾರು ಇಡ್ತಿದ್ದೆ ನಾನು. ಆ ತಲವಾರನ್ನು ತೆಗಿತೇನೆ, ತಲವಾರನ್ನು ತೆಗೆದು ಎಲ್ಲರಿಗೆ ಬೀಳ್ತೇನೆ. ಯಾರು ಕಡಿಯುವುದಿಲ್ಲ, ನಮ್ಮ ಊರಿನವರೆಲ್ಲ ಎಲ್ಲ ಕಡಿಯುವುದು ನಮ್ಗೆ ಗೊತ್ತಿದ್ದವರೆಲ್ಲ, ಇವರೇನೋ ಮಾಡಿದ್ದಾರೆ ಅಂತೇಳಿ ನಾವೇನು ಮಾಡಿ ತಪ್ಪಾಗುತ್ತಲ್ಲ, ಎಲ್ಲ ನೆಲಕ್ಕೆ ಎಲ್ಲ ರೋಡಿಗೆಲ್ಲ ಹೊಡಿತೇನೆ ತಲವಾರನ್ನೆಲ್ಲ, ಎಲ್ಲ ಬೆಂಕಿ ಬರುವಾಗೆಲ್ಲ ಸ್ವಲ್ಪ ಹೆದರಿಸಲಿಕ್ಕೆ ದಡ ಬಡ ಅಂತ ಆಯ್ತಾ. ಮತ್ತು ಅದನ್ನು ತಿರುಗಿಸಿ ಅದು ಒಂದು ಸೈಡ್ ಮಾತ್ರ ಬಾಯಿ, ಆದರೆ ಇನ್ನೊಂದು ಕಡೆ ಬಾಯಿ ಇಲ್ಲ, ಅದೊಂದು ಇದು, ಅದು ತಿರುಗಿಸಿ ಹೊಡಿತಾನೆ ಓಡ್ಲಿ ಇವರಂತ ತಿರುಗಿಸಿ. ಈ ತಲವಾರು ಏನಂತಾರೆ, 2 ಸೈಡ್ ಇಲ್ಲ, ಒಂದು ಸೈಡ್ ಬಾಯಿ ಮಾತ್ರ, 2 ಸೈಡ್ ಬಾಯಿ ಇಲ್ಲ, ಒಂದು ಸೈಡ್ ಬಾಯಿ ಒಂದು ಸೈಡ್ ಇದು. ಆ ಹಿಂದ್ಗಡೆ ತಿರುಗಿಸಿ ಎಲ್ಲ ಹೊಡಿತಾರೆ, ಎಲ್ಲ ಓಡ್ತಾರೆ ಇವರು, ಎಲ್ಲ ವಯಸ್ಸಾದವರಲ್ಲಿದ್ದರು, ಎಲ್ಲ ನೋಡ್ಲಿಕ್ಕೆ ಬಂದಿದ್ದಾರೆ. ಗಲಾಟೆ ಎಲ್ಲ ನನ್ನ ನೋಡಿ ರಚ್ಚ ಬಚ್ಚ ಓಡ್ತಾರೆ ಇವರು. ಈಗ ಸಹ ಸಚಿನ್ ಹೇಳ್ತಾನೆ, ಈಗ ಸಹ ನನ್ನನ್ನು ಈಗ ಮಾಡುವ ಕೆಲವರಿಗೆ ಗೊತ್ತಿಲ್ಲದವರು, ಸಚಿನ್ ಫ್ರೆಂಡ್ ಎನ್ನ ಜೀವರಿಪದಿನ ಮೇಲೆ ಅಂತ ಹೇಳ್ತಾನೆ ಸಚಿನ್, ಈಗ ಸಹ ಹೇಳ್ತಾನೆ. ಈಗ ನಿಮಗೆ ಫೋನ್ ಮಾಡಿ ಕೊಟ್ರೆ ಈಗ ಸಹ ಸಚಿನ್ ಆಗಿ ಹೇಳ್ತಾನೆ ಎನ್ನ ಜೀವರಿಪದಿನ ಮೇರ್ ಅಂತ. ಇಲ್ಲಾಂದ್ರೆ ಕಲ್ಲಲ್ಲಿ ಹೊಡೆದು ಗಿಡ್ದು ಇವರನ್ನು ಸಾಯಿಸ್ತಿದ್ರು, ಇವರು ಸಾಯ್ತಿದ್ರು, ಪ್ರಭಾ ಇವರು ಸಾಯ್ತಿದ್ರು ಇವರು. ಇವರು ಸತ್ರೆ ಅಲ್ಲಿ ಎಲ್ಲ ಹೆಸರೇ ಎಲ್ಲ ಬಂದಾಗ್ತಿತ್ತು ಆಗ, ಗೊತ್ತಾಯ್ತಾ. ಅಂದರೆ ಮೊದಲೇ ಗೋಪಾಲನಿಗೆ ಹೊಡೆದದ್ದು ಕೇಸ್ ಇತ್ತಲ್ಲ, ಎಲ್ಲ ಇವರದ್ದು ಹೆಸರು ಬೀಳ್ತಿತ್ತು, ಎಲ್ಲ ಬಾರ್ಕೆ ಹೆಸರು ಬೀಳ್ತಿತ್ತು. ನಾವು ಹೋಗಿ ನಮ್ದು ಹೆಸರು ಬಿದ್ದಿದೆ, ನಂದು ಹೆಸರಿತ್ತು ಆ ಕೇಸಲ್ಲಿ, ಫೈರಿಂಗ್ ಕೇಸಲ್ಲಿ ನಂದು ಹೆಸರಿತ್ತು. ಕಾಲಿಗೆ ಗುಂಡು ಸರಿ ಟೂಟು ಇದು ರಿವಾಲ್ವರ್ ಅದು ಸ್ವಲ್ಪ ಟೈಮ್ ಪಾಪ ಸರಿಯಾಗಿದ್ದಾರೆ ಅವರು, ಪಾಪ ಜನ ಅವರು. ಮತ್ತು ರಘು ಏನೋ ಮಾತಾಡಿದ್ದನ್ನು ಕೇಸ್ ಕೊಂಪರು ರಘುತ್ರ ಭಾರಿ ಕ್ಲೋಸ್, ಅವರ ಮನೆಯವರೆಲ್ಲ ಭಾರಿ ಕ್ಲೋಸು ರಘುತ್ರ. ಕೇಸ್ ಮತ್ತು ಕೋರ್ಟಲ್ಲಿ ಆಗಿನ ತಗೊಳ್ಳಿಕ್ಕೆ ಆಗುದಿಲ್ಲಲ್ಲ ಫೈರಿಂಗ್ ಆಗಿ, ಕೋರ್ಟಲ್ಲಿ ಮತ್ತು ಅವರು ಎವಿಡೆನ್ಸ್ ಏನು ಹೇಳಲಿಲ್ಲ, ಪ್ರಭಾನ ಮೇಲೆ ಎವಿಡೆನ್ಸ್ ಹೇಳಿಲ್ಲ ಅವರು. ಅದು ಅಲ್ಲೇ ಇದಾಯಿತು, ಅದೊಂದಾಗಿತ್ತು ಈ ಪ್ರಭಾನ ಇದರಿಂದ. ಆಗ ಸಹ ರಘು ಯಾರಿಗೆ ಸಪೋರ್ಟು, ಪ್ರಭಾನವರಿಗೆ ಸಪೋರ್ಟು. ನಮಗೆ ಪ್ರಭಾನ ನಾವು ಒಂದೇ ಅಲ್ಲ, ನಾವೆಲ್ಲ ಒಂದೇ ಅಲ್ಲ, ನಾವು ಪ್ರಭಾನಿಗೋಸ್ಕರ ಓಡಿಸಿದಲ್ಲ ಅವರು. ನಾವು ಬರ್ಕೆ ಪ್ರಭಾ ಆಗ ಮುಖಂಡ ಪ್ರಭಾ ಅವರಿಗೆ, ಇವನ ಹತ್ರ ಸ್ವಲ್ಪ ಬಾಂಬೆದೆಲ್ಲ ಸೀಕ್ರೆಟ್ ಎಲ್ಲ ಇದ್ದದ್ದು ಎಲ್ಲ ನಿಮ್ದು ಫಾರಿನ್ ಸೀಕ್ರೆಟ್ ಎಲ್ಲ ವ್ಯಾಪಾರ